ಬಸವ ಪುರಾಣದಲ್ಲಿ ಇವತ್ತಿನ ವಿಚಾರ, ಇವತ್ತಿನ ಸಂದರ್ಭ, ಇವತ್ತು ಬರ್ತಕ್ಕಂಥ ಆ ಶಿವಶರಣನ ಚರಿತ್ರೆಯನ್ನು ತಿಳ್ಕೋಬೇಕಾಗಿತ್ತು ಅಂತಂದ್ರೆ ನೀವೆಲ್ಲರೂ ಭಾಳ ಪುಣ್ಯ ಮಾಡಿರಪ್ಪ, ಭಾಳ ಪುಣ್ಯ ಮಾಡಿರಿ. ಇವತ್ತು ಬರ್ತಕ್ಕಂಥ ಆ ಶರಣ ಅಂಥಿಂಥವನಲ್ಲ. ಸಾಮಾನ್ಯವಾಗಿ ಆ ಶರಣನ ಹೆಸರು ಕೇಳದೇ ಇರತಕ್ಕಂಥವರು ಯಾರೂ ಇಲ್ಲ ನಮ್ಮ ಭಾಗದಲ್ಲಂತೂ ಕೂಡ. ಅಂಥ ಮಹಾನ್ ಶರಣ ಸ್ವನ್ನಲಾಪುರದ ಸಿದ್ಧರಾಮ. ಚರಿತ್ರೆಯನ್ನು ಕೇಳ್ತಾ ಇದ್ರೆ, ನಾವು ಕೂಡ ಹೇಳ್ತಾ ಇದ್ರೆ ಮೈ ರೋಮಾಂಚನ ಆಗ್ತದೆ. ಮೈ ಮೇಲೆ ಇರ್ತಕ್ಕಂಥ ಕೂದಲುಗಳು ಹಾಗೆ ನಿಮಿರುತ್ತಾವು. ಕಲ್ಯಾಣದ ಇತಿಹಾಸದೊಳಗೆ, ಬಸವಣ್ಣನ ಅನುಭವ ಮಂಟಪದೊಳಗೆ ಇರತಕ್ಕಂಥ ಎರಡು ವಿಶೇಷವಾಗಿರ್ತಕ್ಕಂಥ ಚೈತನ್ಯ, ಅವಿರಳ ಜ್ಞಾನಿ ಚನ್ನಬಸವಣ್ಣ ಒಬ್ಬರಾದ್ರೆ, ಶಿವಯೋಗಿ ಸಿದ್ಧರಾಮೇಶ್ವರರು ಕೂಡ ಒಬ್ಬರು. ಸಾಮಾನ್ಯನಲ್ಲ ಸಿದ್ಧರಾಮ. ಅತ್ಯಂತ ಕಿರು ವಯಸ್ಸಿನಲ್ಲಿಯೇ ಪರಮೇಶ್ವರನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಮಹಾನ್ ಶಿವಯೋಗಿ. ಸ್ವನ್ನಲಾಪುರ, ಈಗ ನಾವೆಲ್ಲರೂ ಕೂಡ ಸೋಲಾಪುರ ಸೋಲಾಪುರ ಅಂತ ಕರಿತೀವಿ. ಇಲ್ಲಿಂದ ಆ ಸೋಲಾಪುರ ಏನು ಬಹಳ ದೂರ ಇಲ್ಲ. ಹೆಚ್ಚು ಕಡಿಮೆ ನಾವಾಗಲಿ ನೀವಾಗಲಿ ಸೊಲ್ಲಾಪುರಕ್ಕೆ ಹೋದವರು ಸಿದ್ಧರಾಮೇಶ್ವರನ ದರ್ಶನ ಮಾಡಿಕೊಂಡವ್ರ, ಹೌದಲ್ರಿ ಬಾ? ಯಾಕೆ? ನಮ್ಮೆಲ್ಲರಿಗೂ ಕೂಡ ಒಂಥರ ಆರಾಧ್ಯ ದೈವ ಸ್ವನ್ನಲಾಪುರದ ಸಿದ್ಧರಾಮ. 900 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಪ್ರಸಂಗ ತಂಗಿ ಇದು. ಸ್ವನ್ನಲಾಪುರವನ್ನು ಒಬ್ಬ ರಾಣಿ ಆಳ್ತಿದ್ದಳು. ರಾಜ ಅಲ್ಲ, ರಾಣಿ. ಆ ಮಹಾರಾಣಿಯ ಹೆಸರು ಚಾಮಲಾದೇವಿ. ಚಾಮಲಾದೇವಿ ಗುರು ಲಿಂಗ ಜಂಗಮರು ಅಂತಂದ್ರೆ ಅಷ್ಟೊಂದು ಪ್ರೀತಿ ಆ ತಾಯಿಗೆ, ಬಹಳ ಭಯ ಭಕ್ತಿ. ಆ ರಾಜಮನೆತನದ ಗುರುಗಳು ಸಾಮಾನ್ಯರಲ್ಲ. ಶಾಪಾನುಗ್ರಹ ಸಮರ್ಥರಾಗಿರತಕ್ಕಂಥ ರೇವಣಸಿದ್ಧರು. ಈಗ ಏನು ಪಂಚಪೀಠದವರು ತಮ್ಮ ಆರಾಧ್ಯರು ರೇವಣಸಿದ್ಧರು ಅಂತ ಏನು ಹೇಳ್ತಾರಲ್ಲ, ಆ ರೇವಣಸಿದ್ಧರು ಮಹಾನ್ ತಪಸ್ವಿಗಳು. ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟಿರ್ತಕ್ಕಂಥ ಶಾಪಾನುಗ್ರಹ ಸಮರ್ಥರು. ತನ್ನ ಶಿಷ್ಯಳಾಗಿರ್ತಕ್ಕಂಥ ಚಾಮಲಾದೇವಿಯ ಅರಮನೆಗೆ ಬರ್ತಾರೆ ರೇವಣಸಿದ್ಧರು. ಗುರುಗಳು ಬಂದರು ಅಂತ ತಿಳ್ಕೊಂಡು ಬಹಳ ಭಯ ಭಕ್ತಿಯಿಂದ ಬರಮಾಡಿಕೊಂಡು ಆನಂದದಿಂದ ಪಾದ ಪೂಜೆಯನ್ನು ಮಾಡಿ ಗುರುವಿಗೆ ಕಾಣಿಕ ಸಮರ್ಪಣೆಯನ್ನು ಮಾಡಿ ಆ ತಾಯಿಯ ಸೇವೆಯನ್ನು ಸ್ವೀಕಾರ ಮಾಡಿ, ಅವ್ವ ನಾವೊಂದಿಷ್ಟು ಊರೊಳಗೆ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ರೇವಣಸಿದ್ಧರು ಎಲ್ಲಿ ಬಂದರು ಅಂತಂದ್ರೆ ಊರೊಳಗೆ ಇರ್ತಕ್ಕಂಥ ಒಂದು ಶಿವಭಕ್ತ ಮನೆ, ಮುದ್ದುಗೌಡ ಸುಗ್ಗಲಾದೇವಿ ಇವರ ಮನೆಗೆ ನೇರವಾಗಿ ಬಂದರು. ಮನೆ ಬಾಗಿಲಿಗೆ ಬಂದ ತಕ್ಷಣನೇ ಯಾವಾಗ ಗುರುಗಳು ಬಂದರು ಅಂತ ಗೊತ್ತಾಯಿತು, ಪಾದಕ್ಕೆ ನೀರು ಕೊಟ್ಟು ಯಪ್ಪ ಬರಬೇಕ್ರಿ 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 ಅಂತ ಮನೆಯೊಳಗೆ ಬರಮಾಡಿಕೊಂಡಾರ. ಸೇವೆಯನ್ನು ಮಾಡ್ಯಾರ, ಪಾದ ಪೂಜೆಯನ್ನು ಮಾಡ್ಯಾರ, ಯಥಾ ಶಕ್ತಿ ಕಾಣಿಕೆಯನ್ನು ಕೊಟ್ಟು ಯಪ್ಪ ಬಡವರ ಈ ಭಕ್ತಿ ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಂಡು ಗಂಡ ಹೆಂಡತಿ ಇಬ್ಬರು ಸಾಷ್ಟಾಂಗ ನಮಸ್ಕಾರ ಹಾಕ್ಯಾರ.
ಯಾವಾಗ ಮುದ್ದು ಗೌಡ ಸುಗ್ಗಲ ದೇವಿ ನಮಸ್ಕಾರ ಮಾಡಿದ್ರು ಗುರುಗಳಿಗೆ, ಆವಾಗ ಗುರುಗಳು ಆಶೀರ್ವಾದ ಮಾಡ್ತಾರ, ತಾಯಿ ಶಿವನ ಸ್ವರೂಪ ಆಗಿರ್ತಕ್ಕಂಥ ಒಬ್ಬ ಮಗನಿಗೆ ನೀನು ಜನ್ಮವನ್ನು ಕೊಡು ತಾಯಿ. ಶಿವಸ್ವರೂಪ ಆಗಿರ್ತಕ್ಕಂಥ ಒಂದು ಗಂಡು ಮಗುವಿಗೆ ನೀನು ಜನ್ಮ ಕೊಡು ತಾಯಿ ಅಂತ ತಿಳ್ಕೊಂಡು ಗುರುಗಳು ಆಶೀರ್ವಾದ ಮಾಡಿದ್ರು. ಗಂಡ ಹೆಂಡತಿಗೆ ಬಹಳ ಸಮಾಧಾನ ಆತು. ಆದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಜನ ಗೊಳ್ಳಂತ ನಕ್ಕು ಬಿಟ್ರು. ಯಾಕೆ ನಕ್ಕರು ಗೊತ್ತದ ಏನು? ಯಾರಿಗೆ ಆಶೀರ್ವಾದ ಮಾಡ್ಯಾರ? ಮುದ್ದುಗೌಡ ಸುಗ್ಗಲಾದೇವಿಗೆ. ಏನಂತ ಆಶೀರ್ವಾದ ಮಾಡ್ಯಾರ? ಒಂದು ಗಂಡು ಮಗುವಿಗೆ ಜನ್ಮ ಕೊಡು ತಾಯಿ ಅಂತ. ಅವರು ಯಾಕೆ ನಕ್ಕರು? ಹೋಗಿ ಹೋಗಿ ಮುದುಕ ಮುದುಕಿಗೆ ಆಶೀರ್ವಾದ ಮಾಡ್ಯಾರ. ಇಂಥ ವಯಸ್ಸಿನೊಳಗ ಇವರೇನು ಮಕ್ಕಳು ಹಡಿತಾರ ಅಂತ ತಿಳ್ಕೊಂಡು ಅವರು ಅಪಹಾಸ್ಯ ಮಾಡಿದ್ರು. ವಯಸ್ಸೆಷ್ಟಾಗಿತ್ತು ಮುದ್ದುಗೌಡನಿಗೆ? 60-65 ವರ್ಷ. ಸುಗ್ಗಲಾದೇವಿಗೆ ಹೆಚ್ಚು ಕಡಿಮೆ 60 ವರ್ಷ. ಇಂಥ ವಯಸ್ಸಿನೊಳಗೆ ಇವರೇನು ಮಕ್ಕಳು ಹಡಿತಾರ ಅಂತ ತಿಳ್ಕೊಂಡು ನಕ್ಕರು ಜನ. ಆದರೆ ಗುರುವಿನ ವಾಕ್ಯ ಸುಳ್ಳಾಗುವುದಿಲ್ಲ ತಂಗಿ. ರೇವಣ ಸಿದ್ಧರ ಆ ನುಡಿ ಸುಳ್ಳಾಗಲಿಲ್ಲ. ಮುಂದೆ ಗರ್ಭ ಧರಿಸಿದಳು. 9 ತಿಂಗಳ 9 ದಿವಸಕ್ಕೆ ಗುರುಗಳು ಹೇಳಿದ ಹಾಗೆ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳ 60 ವಯಸ್ಸಿನೊಳಗೆ ಸುಗ್ಗಲಾದೇವಿ. ನೀನೊಲಿದರೆ ಕೊರಡು ಕೊನರುವುದು, ನೀನೊಲಿದರೆ ಬರಡು ಹಯನಬಹುದು, ನೀನೊಲಿದರೆ ವಿಷವು ಅಮೃತಬಹುದು, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲೆಪ್ಪವು ಕೂಡಲ ಸಂಗಮ ದೇವ. ಪರಮಾತ್ಮನ ಕೃಪೆ ಆತು ಅಂತಂದ್ರೆ ಒಣಗಿರ್ತಕ್ಕಂಥ ಗಿಡ ಚಿಗುರ್ತದಂತ, ಬರಡಾಗಿರ್ತಕ್ಕಂಥ ಆಕಳ ಹಾಲು ಕೊಡ್ತದಂತ, ವಿಷ ಇದ್ದಿದ್ದು ಕೂಡ ಅಮೃತ ಆಗ್ತದಂತ. ಏನು ಬಯಸ್ತೀವಿ ಅದು ಆ ಕ್ಷಣವೇ ಬಂದು ಎದುರೊಳಗೆ ಬೀಳ್ತದಂತ. ಯಾಕೆ ಅಂತಂದ್ರೆ ಪರಮಾತ್ಮನ ಕೃಪೆ, ಶಿವನ ಕೃಪೆ ಆತು ಅಂತಂದ್ರೆ ಮುಗಿದು ಹೋತು. ಯಾವಾಗ ಗಂಡು ಮಗುವಿಗೆ ಜನ್ಮ ಕೊಟ್ಟಳು ಬಹಳ ಖುಷಿ, ಬಹಳ ಖುಷಿ, ಬಹಳ ಆನಂದ ಆತು. ಯಾಕೆ? 60 ವಯಸ್ಸಿನೊಳಗೆ ಹುಟ್ಟಿರ್ತಕ್ಕಂಥ ಆ ಮಗುವಿನ ಮೇಲೆ ಆ ತಾಯಿ ಎಷ್ಟು ಪ್ರೀತಿ ಇರಲಿಕ್ಕಿಲ್ಲ, ವಿಚಾರ ಮಾಡ್ರಿ ನೀವು. ಆಯ್ತು ಅಂತ ತಿಳ್ಕೊಂಡು ಗುರುಗಳು ಏನು ಹೇಳಿದ್ರು? ಇವನಿಗೆ ಸಿದ್ಧರಾಮ ಅಂತ ಹೆಸರಿಡಬೇಕು ಅಂತ ಹೇಳಂದಿದ್ರು. ಸಿದ್ಧರಾಮ ಅಂತ ಕರಿಯಕತ್ರು. ಮಗು ಬೆಳೆಯಕತ್ತು ಬೆಳೆಯಕತ್ತು ಬೆಳೆಯಕತ್ತು. 8-10 ವರ್ಷ ಆದರೂ ಕೂಡ ಒಂದು ದಿವಸನೂ ಕೂಡ ಅವ್ವ ಅನ್ನಲಿಲ್ಲ, ಅಪ್ಪ ಅನ್ನಲಿಲ್ಲ, ಯಾರ ಜೊತೆಗೂ ಕೂಡ ಮಾತಾಡಲಿಲ್ಲ. ಬರೀ ಆಕಾಶ ನೋಡ್ಕೊಂತ ಕುಂಡಿರ್ತಿತ್ತು ಆ ಹುಡುಗ. ಸಿದ್ಧರಾಮ ಕೇವಲ ಆಕಾಶ ನೋಡ್ಕೊಂತ ಕುಂಡಿರ್ತಿದ್ದ. ಯಾರ ಜೊತೆ ಮಾತಿಲ್ಲ, ಕತಿ ಇಲ್ಲ. ಮತ್ತು ಜನ ಮಾತಾಡಕತ್ರು. ಸುಗ್ಗಲಾದೇವಿ 60 ವಯಸ್ಸಿನೊಳಗೆ ಒಂದು ಗಂಡು ಮಗನ ಹಡ್ದಳು. ಖರೆ ಎಂಥ ಗಂಡು ಮಗನನ್ನು ಹಡ್ದಳು ಅಂತಂದ್ರೆ ಹುಚ್ಚು ಮಗನನ್ನು ಹಡ್ದಳು, ಹುಚ್ಚು ಮಗನನ್ನ. ಯಾಕ? ಯಾರ ಜೊತೆ ಮಾತಿಲ್ಲ, ಕತಿ ಇಲ್ಲ. ಶಾಲೆಗೆ ಅಂತೂ ಮೊದಲೇ ಹೋಗಕ್ಕಾಗವಲ್ದು. ಹುಚ್ಚ 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 ಅಂತ ಕರೆಯಕತ್ರು ಸೊಲ್ಲಾಪುರದಾಗಿರ್ತಕ್ಕಂಥ ಜನ ಆ ಬಾಲಕನಿಗೆ. ಏನು ಮಾಡಬೇಕು ಅಂತ ತಿಳ್ಕೊಂಡು ತಂದೆಯಾಗಿರ್ತಕ್ಕಂಥ ಮುದ್ದುಗೌಡ ಇವ ಮನ್ಯಾಗ ಹಿಂಗ ಕುಂಡಿರ್ತಾನ. ಹಿಂಗ ಕುಂತ್ರ ಮತ್ತೆ ಇದು ಮುಂದೆ ಈತನ ಬುದ್ಧಿಮಟ್ಟ ಬೆಳೀತದೋ ಇಲ್ಲೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ಹೊಲಕ್ಕೆ ಹೋಗ್ತಕ್ಕಂಥ ರೂಢಿ ಮಾಡಕತ್ತಾನ. ಕೈ ಒಳಗೊಂದು ಕೋಲು ಕೊಟ್ಟು ಬುತ್ತಿಯನ್ನು ಹೆಂಡತಿ ಕಡೆಯಿಂದ ಕಟ್ಟಿಸಿ ಮನೆಯಲ್ಲಿ ಇರ್ತಕ್ಕಂಥ 4-6 ದನ ಕರುಗಳನ್ನು ಕೊಟ್ಟು ಹೊಲಕ್ಕೆ ಕಳಸಾಕತ್ತಾನ. ದನ ಕಾಯಕ ಯಾರಿಗೆ? ಸಿದ್ಧರಾಮನಿಗೆ. ಆಯ್ತು ಅಂತ ತಿಳ್ಕೊಂಡು ಸಿದ್ಧರಾಮ ದನ ಕಾಯಕ ದಿವಸ ತನ್ನ ಹೊಲಕ್ಕೆ ಹೋಗಾಕತ್ತ ಹೋಗಾಕತ್ತ ಹೋಗಾಕತ್ತ. ಒಂದು ದಿವಸ ಸಿದ್ಧರಾಮ ಹೊಲಕ್ಕೆ ಹೋಗ್ಯಾನ. ಬ್ಯಾಸಗಿ ದಿನ, ಮಠ ಮಧ್ಯಾಹ್ನ, ವಿಶಾಲವಾಗಿರ್ತಕ್ಕಂಥ ಒಂದು ಬೇವಿನ ಗಿಡ. ಆ ಗಿಡದ ಕೆಳಗಡೆ ದನ ಕರುಗಳನ್ನು ಬಿಟ್ಟು ತಾನು ಗಿಡದ ಕೆಳಗೆ
ಶಿವ ಅಂತ ತಿಳ್ಕೊಂಡು ಕುಂತಿರ್ತಕ್ಕಂತಹ ಸಂದರ್ಭ ಅದು. ಹೊಲದಿಂದ ಸ್ವಲ್ಪ ದೂರದೊಳಗೆ ಒಂದು ರಸ್ತೆ ಹಾದಿ. ಆ ಹಾದಿಯಿಂದ ಒಬ್ಬ ಜಂಗಮ ಮೂರ್ತಿ ಸಿದ್ಧರಾಮನ ಕಡೆಗೇ ಬರಾಕತ್ತಾನ. ನೋಡ್ದ ಸಿದ್ಧರಾಮ ಅವನನ್ನ. ಮೈ ತುಂಬ ಕಾವಿ ಬಟ್ಟಿ ಅದಾವ, ತಲೆ ತುಂಬ ಜಡೆ ಅದಾವ, ನೀಳವಾಗಿರ್ತಕ್ಕಂಥ ಗಡ್ಡ ಮೀಸೆ, ಕೈಯಲ್ಲಿ ಯೋಗದಂಡ, ಕಮಂಡಲ, ಆ ಜಪಮಾಲೆ, ಕಾಲಲ್ಲಿ ಆವುಗೆ, ಕೊರಳಲ್ಲಿ ಲಿಂಗ ರುದ್ರಾಕ್ಷಿ, ಹಣೆ ಮೇಲೆ ತ್ರಿಪುಂಡ ಧಾರಣ. ಆ ಆವಿಗೆಯ ಶಬ್ದ ಖಟ್ 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 ಅಂತ ತಿಳ್ಕೊಂಡು ಇವನ ಕಡೆಗೆ ನಡ್ಕೊಂತ ಬರಾಕತ್ತಾರ. ಆ ಶಿವಯೋಗಿಗಳು ಬಂದವರ ಸಿದ್ಧರಾಮನನ್ನು ನೋಡ್ತಾರ. ಸಿದ್ಧರಾಮ ಆ ಬಂದಿರತಕ್ಕಂಥ ಆ ಜಂಗಮರನ್ನ ನೋಡ್ತಾನ. ನೋಡಿದ ಕೂಡಲೇ ಟಣ್ಣಂತ ಎದ್ದು ನಿಂತ, ಕೈ ಮುಗಿದ, ಸಾಷ್ಟಾಂಗ ನಮಸ್ಕಾರ ಹಾಕದ. ಬರ್ಯಪ್ಪ ಬರ್ರಿ ಬರ್ರಿ ಅಂತ ತಿಳ್ಕೊಂಡು ಅಲ್ಲೇ ಇರ್ತಕ್ಕಂಥ ಕಂಬಳಿಯನ್ನ ಹಾಸಿ ಬರ್ಯಪ್ಪ ಕುತ್ಕೊಳ್ರಿ ಅಂತ ತಿಳ್ಕೊಂಡು ಬಂದಿರತಕ್ಕಂಥ ಆ ಜಂಗಮರಿಗೆ ಆ ಕಂಬಳಿ ಮೇಲೆ ಕುಂಡ್ರಿಸದ ತಡ 10-12 ವರ್ಷಗಳಾದರೂ ಕೂಡ ಬಾಯಿಂದ ಒಂದು ಶಬ್ದ ಬಂದಿದ್ದಿಲ್ಲ. ಯಾವಾಗ ಜಂಗಮ ಮೂರ್ತಿಗಳು ಬಂದ್ರು, ಯಪ್ಪ ಯಾವ್ರಪ್ಪ ನೀವು? ಎಂಥ ಬ್ಯಾಸ್ಗಿ, ಎಂಥ ಬಿಸಿಲ, ಇಂಥ ಮಠ ಮಧ್ಯಾಹ್ನದೊಳಗೆ ಬಂದಿರಲ್ರಿಪ್ಪ. ಎಲ್ಲಿಗೆ ಬಂದಿದ್ರಿ, ಎಲ್ಲಿಗೆ ನಡೆದಿರಿ, ನೀವು ಯಾವೂರ್ದವರು, ನಿಮ್ಮ ಹೆಸರೇನು ಅಂತ ತಿಳ್ಕೊಂಡು ಅಳ್ಳು ಹುರಿದಂಗ ಮಾತಾಡಕತ್ತಾನ. ಯಾರು? ಸಿದ್ಧರಾಮ. ಆ ಸಿದ್ಧರಾಮನ ಮಾತುಗಳನ್ನು ಕೇಳಿ ಬಂದಿರತಕ್ಕಂಥ ಆ ಜಂಗಮ ಮೂರ್ತಿ ಹಸನ್ಮುಖಿಯಾಗಿ ನಗನಗತಾ, ಏನೋ ಹುಡುಗ ಎಷ್ಟು ಚಂದ ಮಾತಾಡಕತ್ತೀಯಲ್ಲೋ, ಅಳ್ಳು ಹುರಿದಂಗ ಆಗಕತ್ತದ ನಿನ್ನ ಮಾತ, ಎಷ್ಟು ಚಂದ ಮಾತಾಡ್ತೀಯೋ. ನಾ ಯಾರು ಅಂತ ಕೇಳಾಕತ್ತೀಯಲ್ಲ, ನೀ ಯಾರು ಹೇಳೋ? ಇಷ್ಟು ಕೇಳೋದ ತಡ, ಯಪ್ಪ ನಾನು ಇಲ್ಲೇನು ದೂರದಾಗ ಕಾಣಿಸ್ತದಲ್ಲ ಸೊಲ್ಲಾಪುರ ಪಟ್ಟಣ, ಆ ಸೊಲ್ಲಾಪುರದವ. ನಮ್ಮ ಅಪ್ಪನ ಹೆಸರು ಮುದ್ದುಗೌಡ, ನಮ್ಮ ಅವನ ಹೆಸರ ಸುಗ್ಗಲಾದೇವಿ. ನಾನು ದನ ಕಾಯಕ ಅಂತ ತಿಳ್ಕೊಂಡು ದಿವಸ ಇಲ್ಲಿಗೆ ಬರ್ತೀನಿಯಪ್ಪ. ಇದೇನು ಕಾಣಿಸ್ತದಲ್ಲ ಇದು ನಮ್ಮ ಹೊಲಾನ. ನನ್ನ ಹೆಸರ ಸಿದ್ಧರಾಮ ಅಂತ ಕರೀತಾರೆಪ್ಪ. ಓಹೋ, ನಿನ್ನ ಹೆಸರು ಸಿದ್ಧರಾಮೇನೋ ಹುಡುಗ, ಎಷ್ಟು ಚಂದ ಐತಪ್ಪ ನಿನ್ನ ಹೆಸರ. ಹೌದು ಮುತ್ಯ, ಬರೇ ನಂದ ಹೆಸರು ಕೇಳಾಕತ್ತಿ, ನಿನ್ನ ಹೆಸರು ಏನು ಅಂತ ತಿಳ್ಕೊಂಡು ಸಿದ್ಧರಾಮ ಕೇಳಿದಾಗ ಬಂದಿರತಕ್ಕಂಥ ಜಂಗಮ ಅಂತನ, ಏ ಸಿದ್ಧರಾಮ, ನನ್ನ ಹೆಸರು ಮಲ್ಲಯ್ಯ ಅಂತೋ. ನಾ ಶ್ರೀಶೈಲದೊಳಗೆ ಇರುವುದ್ರ ಸಲುವಾಗಿ ನನಗೆ ಶ್ರೀಶೈಲ ಮಲ್ಲಯ್ಯ ಅಂತ ಕರೀತಾರೋ ಸಿದ್ಧರಾಮ. ಹೋಗ್ಲಿ, ಏನು ಹಿಂಗೆ ಬರೇ ನನಗೆ ಮಾತಾಡ್ಸ್ಕೊಂತ ಕುಂಡ್ರಮೋ, ಮತ್ತು ಏನಾರ ಒಂದಿಟ್ಟು ಹೊಟ್ಟಿಗೆ ಒಂದಿಟ್ಟು ಪ್ರಸಾದ ಗಿಸಾದ ಕೊಡಾಮೋ. ಹೊಟ್ಟಿ ಭಾಳ ಹಸ್ದದೋ ಸಿದ್ಧರಾಮ. ಏನಾದರೂ ಬುತ್ತಿ ಗಿತ್ತಿ ಕಟ್ಕೊಂಡು ಬಂದಿದ್ರು ಕೊಡಬಾರ್ದ ಅಂತ ತಿಳ್ಕೊಂಡು ಯಾವಾಗ ಆ ಶ್ರೀಶೈಲ ಮಲ್ಲಯ್ಯ ಕೇಳ್ದ, ಯಪ್ಪ ಅವು ಕಟ್ಟಿಕೊಟ್ಟಾಳ, ಬುತ್ತಿ ಕಟ್ಟಿಕೊಟ್ಟಾಳ, ತಗೊಳ್ರಿ ಅಂತ ತಿಳ್ಕೊಂಡು ತಾಯಿ ಕಟ್ಟಿರ್ತಕ್ಕಂಥ ಬುತ್ತಿಯನ್ನು ಹಿಂಗೆ ಬಿಚ್ಚಿ ಮುಂದೆ ಇಟ್ಟ. ಆ ಜಂಗಮ ಮೂರ್ತಿಯ ಮುಂದೆ ಆ ಒಂದು ಬುತ್ತಿಯನ್ನು ಇಟ್ಟು ಅಲ್ಲೇ ತತ್ರಾಣಿಯೊಳಗಿರ್ತಕ್ಕಂಥ ನೀರು, ಯಪ್ಪ ನೀರು ತಗೊಳ್ರಿ, ಹೊಟ್ಟೆ ತುಂಬ ಪ್ರಸಾದ ಮಾಡ್ರಿ ಅಂತ ತಿಳ್ಕೊಂಡು ಮುಂದೆ ಕುಂತು ಪ್ರಸಾದ ಮಾಡ್ಸಕತ್ತನ ಬಾಲಕನಾಗಿರ್ತಕ್ಕಂಥ ಸಿದ್ಧರಾಮ. ಯಾವಾಗ ಸಿದ್ಧರಾಮನ ಬುತ್ತಿ ಎಲ್ಲ ಮುಗೀತು, ಆವಾಗ ಸಿದ್ಧರಾಮ ಕೇಳ್ತಾನ, ಏನು ಮಲ್ಲಯ್ಯ ಹೊಟ್ಟಿ ತುಂಬ್ತೇನೋ ಮಲ್ಲಯ್ಯ, ನೀನು ಹೊಟ್ಟಿ ತುಂಬ್ತೇನೋ? ಆವಾಗ ಮಲ್ಲಯ್ಯ ಅಂತನ, ಏನೋ ಸಿದ್ಧರಾಮ, ನೀ ನೋಡಿದ್ರೆ ಈಟ ಹುಡುಗದಿಯಪ್ಪ, ನಿನಗೆ ಎಟ್ಟು ಬೇಕೋ ಅಟ್ಟ ಕಟ್ಟಾಳ ನಿಮ್ಮವ್ವ ಬುತ್ತಿ, ಮತ್ತು ಈಟ ಬುತ್ತಿ ಹೆಂಗೆ ಹೊಟ್ಟಿ ತುಂಬ್ತದಪ್ಪ ನಮಗೆ? ಮೊದಲ ನಾವು ಜಂಗಮರು, ಜರ ಹೊಟ್ಟಿ ದೊಡ್ಡದ ಇರ್ತದ, ಹೊಟ್ಟಿ ತುಂಬಲಿಲ್ಲೋ ಸಿದ್ಧರಾಮ, ಇನ್ನೂ ಸ್ವಲ್ಪ ಏನಾರ ಇದ್ರು ಕೊಡ್ತೀಯೇನೋ? ಇಷ್ಟು ಅನ್ನೋದ ತಡ, ಯಪ್ಪ ಮಲ್ಲಯ್ಯ ಇಲ್ಲೇ ಇರು, ಎಲ್ಲಿ ಹೋಗಬೇಡ, ಊರು ಭಾಳ ದೂರ ಇಲ್ಲ, ಇಲ್ಲೇ ಸಮೀಪದ, ಹೋದವನ ಮತ್ತಷ್ಟು ಬುತ್ತಿ ಕಟ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ದನ ಓಡ್ಕೊಂತ ಮನೆಗೆ ಬಂದ. ಸುಗ್ಗಲಾದೇವಿ ಮುಂದೆ ನೋಡಿ ಏನೋ ಕೆಲಸ ಮಾಡಕತ್ತಿದಳು. ಹಿಂದಿನಿಂದ ಬಂದಿರತಕ್ಕಂಥ ಆ ಸಿದ್ಧರಾಮ ತಾಯಿಯ ಭುಜವನ್ನ ಹಿಂಗೆ ಅಳಗಾಡಿಸ್ತಾ ಅವ್ವ 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 ಅಂತ ಕರಿಯಕತ್ತಾನ. ತಾಯಿ ಹೊಳ್ಳಿ ನೋಡ್ತಾಳ, ಯಾವ ಹುಡುಗ ನನಗೆ ಅವ್ವ ಅಂತ ಕರಿಯಾಕತ್ತಾನ? ಯಾಕ? ಹುಟ್ಟು 12 ವರ್ಷ ಆದರೂ ಕೂಡ ತನ್ನ ಮಗನ ಧ್ವನಿನ ಕೇಳಿಲ್ಲ ಅವಳು.
ಅವ್ವ ಅಂತಂದ್ರೆ ನನ್ನ ಮಗನೇ ಅವ್ವ ಅನ್ನಕತ್ತಾನ ಅನ್ನೋದು ಸಹಿತ ಗೊತ್ತಾಗಬಲ್ದು ಯಾರಿಗೆ? ಸುಗ್ಗಲಾದೇವಿಗೆ. ಹಿಂಗೆ ಹೊಳ್ಳಿ ನೋಡ್ತಾಳ. ತನ್ನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗ ಸಿದ್ಧರಾಮ 12 ವರ್ಷಗಳ ನಂತರ ಅವ್ವ ಅವ್ವ ಅಂತ ತಿಳ್ಕೊಂಡು ಕರೆಯೋದನ್ನು ನೋಡಿ ಕಣ್ಣಾಗ ಆನಂದ ಬಾಷ್ಪ ಬರ್ತಾವ, ಕಣ್ಣೀರು ಬರ್ತಾವ. ಏನೋ ಮಗನ ಸಿದ್ಧರಾಮ, ಇಷ್ಟು ದಿನಗಳ ನಂತರ ನೀ ನನಗೆ ಅವ್ವ ಅಂತ ಕರೆದೆ ಆ ಮಗ ಅಂತ ತಿಳ್ಕೊಂಡು ಆ ಸಿದ್ಧರಾಮನನ್ನ ಗಟ್ಟಿಯಾಗಿ ಅಪ್ಪಿ ಮುಖದ ತುಂಬೆಲ್ಲ ಮುತ್ತು ಕೊಡ್ತಾಳ ತಾಯಿ. ಯಾಕ? ತಾಯಿಯ ಜನ್ಮ ಸಾರ್ಥಕ ಆಗೋದೇ ಅವ್ವ ಎನ್ನೋ ಶಬ್ದ ಕೇಳಿದಾಗ ತಂಗಿ. ಅವ್ವ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ? ಯಾವಾಗ ಅವ್ವ ಅನ್ನೋ ಶಬ್ದ ಕೇಳಿದಳು, ತಮ್ಮ ಸಿದ್ಧರಾಮ, ಇವತ್ತ ನನ್ನ ಜನ್ಮ ಸಾರ್ಥಕ ಆತಪ್ಪ, ಹಡದು ಹೊಟ್ಟಿ ಇವತ್ತು ಥಂಡ್ಗಾತೋ ಮಗನ ಅಂತ ತಿಳ್ಕೊಂಡು ಸಿದ್ಧರಾಮನನ್ನ ಮಾತಾಡಿಸ್ತಾಳ, ಮುದ್ದಾಡ್ತಾಳ. ಅವ್ವ ಅವ್ವ ಅಂತಾನ. ಯಾಕೋ ಸಿದ್ಧರಾಮ, ಏನು ಬೇಕು? ಏನೂ ಇಲ್ಲವಾ, ನಮ್ಮ ಹೊಲದಾಗ ಶ್ರೀಶೈಲ ಮಲ್ಲಯ್ಯ ಎಂಬತಕ್ಕಂಥ ಒಬ್ಬ ಮುತ್ಯ ಬಂದಾನ. ಅವನಿಗೆ ಹೊಟ್ಟಿ ಭಾಳ ಹಸ್ದಿತ್ತಂತ, ನೀ ಕಟ್ಟಿ ಕೊಟ್ಟು ಬುತ್ತಿ ಕೊಟ್ಟೀನಿ, ಹೊಟ್ಟಿ ತುಂಬಲಿಲ್ಲಂತ. ಅದಕ್ಕೆ ಇನ್ನೂ ಸ್ವಲ್ಪ ಏನಾದರೂ ಕೂಡ ಇದ್ದರೂ ಕೊಡು ಅಂತ ತಿಳ್ಕೊಂಡು ಯಾವಾಗ ಸಿದ್ಧರಾಮ ಅಂದ, ಯಾರು ಬ್ಯಾಡಂತಾರೋ ಮಗನ, ಎಟ್ಟು ಬೇಕಟ್ಟು ಬುತ್ತಿ ಒಯ್ ಅಂತ ತಿಳ್ಕೊಂಡು ತಾ ಮಾಡಿರ್ತಕ್ಕಂಥ ಅಡಿಗೆ ಎಲ್ಲ ಚೆನ್ನಾಗಿ ಗಂಟು ಕಟ್ಟಿ ಒಯ್ ಆ ಜಂಗಮಾಮೂರ್ತಿಗೆ, ಆ ಮಲ್ಲಯ್ಯನಿಗೆ ಹೊಟ್ಟಿ ತುಂಬ ಉಣಿಸು ಅಂತ ತಿಳ್ಕೊಂಡು ತಾಯಿ ಬುತ್ತಿ ಕಟ್ಟಿ ಕೊಟ್ಟಾಳ. ಬುತ್ತಿ ತಗೊಂಡವನ ಓಡ್ಕೋ ಅಂತ ಬಂದ ಸಿದ್ಧರಾಮ. ಹಾಸಿರ್ತಕ್ಕಂಥ ಕಂಬಳಿ ಹಂಗೆ ಆದ, ಮ್ಯಾಲ ಕುಂತಿರ್ತಕ್ಕಂಥ ಮಲ್ಲಯ್ಯ ಇಲ್ಲ. ಯಾವಾಗ ಮಲ್ಲಯ್ಯ ಕಾಣಲಿಲ್ಲ, ಮಲ್ಲಯ್ಯ ಅಂದ, ಎಲ್ಲಿ ಓ ಅನ್ನೋ ಶಬ್ದನೇ ಬರಲಿಲ್ಲ. ಓಹೋ ಮಲ್ಲಯ್ಯ, ನನ್ನ ಜೊತೆಗೆ ನೀ ಕಣ್ಣು ಮುಚ್ಚಾಲಿ ಆಟ ಆಡಂಗೆ ಕಾಣಿಸಕತ್ತದ, ಗಿಡದ ಹಿಂದೆ ಅಡ್ಗಿ ಏನೋ ಮಲ್ಲಯ್ಯ, ನೀ ಎಲ್ಲರೇ ಅಡುಗು, ನಾನು ನಿನ್ನನ್ನು ಬಿಡುವುದಿಲ್ಲ ಅಂತ ತಿಳ್ಕೊಂಡು ಹಗರ್ಕ ಹೋಗಿ ಗಿಡದ ಹಿಂದೆ ನೋಡ್ತಾನ ಸಿದ್ಧರಾಮ. ಮಲ್ಲಯ್ಯ ಇಲ್ಲ. ಮಲ್ಲಯ್ಯ ಎಲ್ಲರ ಗಿಡದಾಗ ಅಡ್ಕೊಂಡು ಕುಂತಿಯೇನೋ? ಹಿಂಗೆ ತಲೆ ಎತ್ತಿ ನೋಡ್ತಾನ, ಹುಡುಕ್ತಾನ, ಮಲ್ಲಯ್ಯ ಕಾಣಲಿಲ್ಲ. ಓಹೋ ಮಲ್ಲಯ್ಯ, ನನ್ನ ನವಣಿ ಹೊಲದೊಳಗೆ ಎಲ್ಲರೇ ಅಡ್ಕೊಂಡು ಕುಂತಿ ಅಂತ ಕಾಣಿಸ್ತದ, ನಾನಿನ್ನ ಬಿಡುವುದಿಲ್ಲ, ಹುಡುಕೇ ತೀರ್ತೀನಿ ಅಂತ ತಿಳ್ಕೊಂಡು ಗಿಡ ಹತ್ತಿ ಟೊಂಗಿಗೆ ಏರಿ ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ಹುಡುಕ್ತಾನ. ಎಲ್ಲಿಯೂ ಕೂಡ ಮಲ್ಲಯ್ಯ ಕಾಣಲಿಲ್ಲ. ಯಾವಾಗ ಮಲ್ಲಯ್ಯ ಕಾಣಲಿಲ್ಲ, ಮೇಲೆ ಇರ್ತಕ್ಕಂಥ ಟೊಂಗಿಯಿಂದ ಕೆಳಗೆ ಜಿಗದ, ಮಲ್ಲಯ್ಯ ನನಗೆ ಬುತ್ತಿ ತಗೊಂಡು ಬಾ ಅಂತ ಹೇಳಿ ನೀ ಎಲ್ಲಿ ಹೋದಿ ಮಲ್ಲಯ್ಯ ಅಂತ ತಿಳ್ಕೊಂಡು ಅಳ್ಕೊಂತ ಫಲ ಎಲ್ಲ ಹುಡುಕಾಡಕತ್ತಾನ ಸಿದ್ಧರಾಮ. ಮಲ್ಲಯ್ಯ ಕಾಣಲಿಲ್ಲ. ಅಷ್ಟೊತ್ತಿಗ ಅದೇ ಹಾದಿಯಿಂದ ಒಂದು 8-10 ಮಂದಿ ಜಂಗಮರ ದಂಡು ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡೋಣ ಬನ್ನಿರೇ, ಎಲ್ಲ ದೇವರ ಒಡೆಯ ಬಲ್ಲಿದನೋ ಚೆನ್ನ ಮಲ್ಲ ಅಂತ ತಿಳ್ಕೊಂಡು ಆ ಕಂಬಿ ಐನೋರು ಅಂತೀವಲ್ಲ ನಾವು, ಕಂಬಿ ಐನೋರು. ಯಾವಾಗ ಜಾತ್ರೆ ಇರ್ತದೆ ಶ್ರೀಶೈಲ ಮಲ್ಲಯ್ಯಂದು? ಯುಗಾದಿ ಪಾಡ್ಯ ಮುಂದಿತ್ತು. ಇವರು ಕಂಬಿ ತಗೊಂಡು ಶ್ರೀಶೈಲಕ್ಕೆ ನಡೆದಿದ್ರು. ಮಹಾಂತ ಮಲ್ಲಯ್ಯ ಉಘೆ, ಶ್ರೀಶೈಲ ಮಲ್ಲಯ್ಯ ಉಘೆ ಅಂತ ತಿಳ್ಕೊಂಡು ಯಾವಾಗ ಇಂಥ ಉಘೆ ಜಯಘೋಷಗಳನ್ನು ಹೇಳ್ತಾ ನಡೆದಿದ್ರು, ಕೇಳಿಸ್ಕೊಂಡ ಸಿದ್ಧರಾಮ. ಓಹೋ, ಇವರು ಶ್ರೀಶೈಲ ಮಲ್ಲಯ್ಯ ಅನ್ನಕತ್ತಾರ, ಉಘೆ ಅನ್ನಕತ್ತಾರ, ಹಾಗಾದ್ರೆ ನನ್ನ ಮಲ್ಲಯ್ಯ ಇವರಿಗೆ ಗೊತ್ತಿದ್ದಂಗೆ ಕಾಣಿಸ್ತಾನಂತ ತಿಳ್ಕೊಂಡು ಓಡ್ಕೊಂತ ಹೋದ. ಏನ್ರಿಪ್ಪ ನಿಮಗೆ ನನ್ನ ಮಲ್ಲಯ್ಯ ಗೊತ್ತೇನು? ಯಾ ಮಲ್ಲಯ್ಯೋ ತಮ್ಮ? ಶ್ರೀಶೈಲ ಮಲ್ಲಯ್ಯ ಗೊತ್ತೇನು? ಓಹೋ ನಮಗೆ ಗೊತ್ತು. ಹಾಗಾದ್ರೆ ನನಗೆ ಶ್ರೀಶೈಲ ಮಲ್ಲಯ್ಯನ ತೋರಿಸ್ತೀರೇನು? ಓಹೋ ನಾವು ಅಲ್ಲಿಗೆ ನಡೆದೀವಿ, ತೋರಿಸ್ತೀನಿ ಬಾ ಅಂತ ತಿಳ್ಕೊಂಡು ಯಾವಾಗ ಅಂದರು, ಆ ಜಂಗಮರ ಬೆನ್ನು ಹತ್ತಿ ನಡ್ಕೊಂತ ಎಲ್ಲಿಗೆ ಹೋದ ಸಿದ್ಧರಾಮ? ಶ್ರೀಶೈಲಕ್ಕೆ ಹೋದ. ಯಾವಾಗ ಇನ್ನೂ ಶ್ರೀಶೈಲ ಸ್ವಲ್ಪ ದೂರ ಇತ್ತು, ಮಲ್ಲಿಕಾರ್ಜುನನ ಶಿಖರ ಕಾಣಕತ್ತದ, ಗೋಪುರದ ಆ ಶಿಖರ ಕಾಣಕತ್ತದ. ಜಂಗಮರು ಹೇಳ್ತಾರ, ಏ ಸಿದ್ಧರಾಮ, ಶ್ರೀಶೈಲ ನೋಡಬೇಕು, ಮಲ್ಲಿಕಾರ್ಜುನನ ನೈವೇದ್ಯ ಈ ಬುತ್ತಿಯನ್ನು ಉಣಿಸ್ಬೇಕು ಅಂತ ತಿಳ್ಕೊಂಡು ಒಂದೇ ಸವನ ಶ್ರೀಶೈಲ ಮಲ್ಲಯ್ಯ ಅಂತೀಯಲ್ಲ, ನೋಡು ಅಲ್ಲೇನು ಕಾಣಕತ್ತದಲ್ಲ ಗೋಪುರ, ಅದೇ ಶ್ರೀಶೈಲ ಮಲ್ಲಯ್ಯನ ಗೋಪುರ. ಶ್ರೀಶೈಲ ಶಿಖರಂ ದೃಷ್ಟ
ಪುನರ್ಜನ್ಮಂ ನ ವಿದ್ಯತೆ. ಎಷ್ಟು ಪವಿತ್ರ ಅಂತಂದ್ರೆ ನಮಗೆ ಶ್ರೀಶೈಲ ಕ್ಷೇತ್ರ ಅಂತಂದ್ರೆ ಗುಡಿಯಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಯ್ಯ ಲಿಂಗ ಅಲ್ಲ, ಬರೇ ಆ ಗುಡಿಯ ಗೋಪುರ ನೋಡಿದ್ರೆ ಸಾಕು ಮುಕ್ತಿ ಸಿಗ್ತದಂತ. ಮುಕ್ತಿ ಮಾತ್ತಮ ಜನ್ಮನೇ ಇಲ್ಲ ಅಂತ. ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮಂ ನ ವಿದ್ಯತೆ. ಶಿಖರ ನೋಡಿದ್ರೆ ಸಾಕು ಮುಕ್ತಿ ಸಿಗ್ತದಂತ. ಅಷ್ಟು ಪುಣ್ಯ ಶ್ರೀಶೈಲ ಕ್ಷೇತ್ರ ಅಂತ. ಇನ್ನೂ ನೀವು ಹೆಚ್ಚಿಗೆ ಪುಣ್ಯ ಮಾಡಿರಿವ. ಯಾಕೆ ಹೇಳ್ರಿ? ನಮ್ಮ ಕ್ಯಾಡಗಿ ಜನ, ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಜನ ಎಷ್ಟು ಪುಣ್ಯ ಮಾಡಿರಿ ಅಂತಂದ್ರೆ, ನೀವು ಶ್ರೀಶೈಲಕ್ಕೆ ಹೋಗೋದ ಬೇಡ, ಶ್ರೀಶೈಲ ಮಲ್ಲಿಕಾರ್ಜುನ ಸ್ವರೂಪದಲ್ಲಿ ಇರ್ತಕ್ಕಂಥ ಶ್ರೀಶೈಲ ಜಗದ್ಗುರುಗಳೇ ನಾಳೆ ಈ ಪುರಾಣ ಕೇಳಾಕ ಬರಾಕತ್ತಾರ ನೋಡ್ರಿ. ಈ ಕಾರ್ಯಕ್ರಮಕ್ಕೆ ನಾಳೆನೇ ಬರಾಕತ್ತಾರ ಶ್ರೀಶೈಲ ಜಗದ್ಗುರುಗಳು. ನಿಮ್ಮ ಅಜ್ಜಾರು ನೋಡ್ರಿ, ಅಷ್ಟು ದೂರ ಹೋಗಿ ನಮ್ಮ ಜನರಿಗೆ ದರ್ಶನ ಮಾಡೋದು ಭಾಳ ಕಷ್ಟ ಆಗ್ತದೆ ಅಂತ ತಿಳ್ಕೊಂಡು ಆ ಮಲ್ಲಯ್ಯನ ಇಲ್ಲಿಗೆ ಕರೆಯಕತ್ತಾರಲ್ಲ ನಿಮ್ಮ ಅಜ್ಜಾರು. ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ಗುರುಗಳನ್ನು ನೀವು ಅಭಿವಂದಿಸಬೇಕು. ಯಾವಾಗ ಆ ಶ್ರೀಶೈಲ ಶಿಖರವನ್ನು ನೋಡ್ದ ಯಾರು? ಸಿದ್ಧರಾಮ. ಮಲ್ಲಯ್ಯ ಮಲ್ಲಯ್ಯ ಅಂತ ಕೈ ಮುಗಿದ. ಅವಸರದಿಂದ ಗುಡಿಗೆ ಬಂದ. ಯಾವಾಗ ಗುಡಿಗೆ ಬಂದ ತಕ್ಷಣ ಅಲ್ಲಿರ್ತಕ್ಕಂಥ ಜಂಗಮರು ಹೇಳ್ತಾರೆ, ನೋಡೋ ಸಿದ್ಧರಾಮ, ಇದೇನು ಕ್ಷೇತ್ರ ಅದ ಅಲ್ಲ, ಇದ ಶ್ರೀಶೈಲಪ್ಪ. ಇದೇನು ಲಿಂಗು ಅದ ಅಲ್ಲ, ಇದ ಮಲ್ಲಯ್ಯ, ನಮಸ್ಕಾರ ಮಾಡು ಅಂತ ತಿಳ್ಕೊಂಡು ಯಾವಾಗ ಆ ಜಂಗಮರು ಹೇಳಿದ್ರು, ಆವಾಗ ಸಿದ್ಧರಾಮ ಅಂತನ, ಅಲ್ರಿಪ್ಪ ನೀವು ಹೇಳಿದ ಹಾಗೆ ಇದು ಶ್ರೀಶೈಲ ಇರ್ಬೋದು, ನಾನು ಒಪ್ತೀನಿ. ಆದ್ರೆ ಇವನು ಮಲ್ಲಯ್ಯ ಅಲ್ಲ, ಇವನು ಮಲ್ಲಯ್ಯ ಅಲ್ಲ. ಇವ ಮಲ್ಲಯ್ಯ ಇದ್ರ ಇವ ಕಲ್ಲ ಮಲ್ಲಯ್ಯ ಅದನ್ನ. ನನ್ನ ಮಲ್ಲಯ್ಯ ನನಗೆ ಸಿದ್ಧರಾಮ ಅಂತ ಪ್ರೀತಿ ಮಾಡಿರ್ತಕ್ಕಂಥ ಮಲ್ಲಯ್ಯ, ನಾನು ಕಟ್ಟಿ ತಂದಿರ್ತಕ್ಕಂಥ ಬುದ್ಧಿಯನ್ನು ಉಂಡಿರ್ತಕ್ಕಂಥ ಮಲ್ಲಯ್ಯ ಇವನಲ್ಲ. ಇನ್ನೂ ಸ್ವಲ್ಪ ಏನಾದರೂ ತಗೊಂಡು ಬಾ ಅಂತ ಕಳಿಸಿರ್ತಕ್ಕಂಥ ಮಲ್ಲಯ್ಯ ಇವನಲ್ಲ. ಯಾಕ? ಇವ ಕಲ್ಲು ಮಲ್ಲಯ್ಯ ಅದನ. ನನ್ನ ಮಲ್ಲಯ್ಯ ನನಗೆ ಬೇಕು ಅಂತ ತಿಳ್ಕೊಂಡು, ಇದು ಶ್ರೀಶೈಲ ಅಂದ ಬಳಕ ನನ್ನ ಮಲ್ಲಯ್ಯ ಇಲ್ಲಿ ಸಿಗ್ತಾನ ಅಂತ ತಿಳ್ಕೊಂಡು ಶ್ರೀಶೈಲ ಗುಡ್ಡದೊಳಗೆಲ್ಲ ತಿರುಗಾಡ್ತಾ ಮಲ್ಲಯ್ಯ ಮಲ್ಲಯ್ಯ ಎಲ್ಲಿದೆ ಮಲ್ಲಯ್ಯ ಅಂತ ತಿಳ್ಕೊಂಡು ಕೂಗುತ್ತಾ ಒಂದೇ ಸವನು ಹುಡುಕ್ತಾನ. ಶ್ರೀಶೈಲ ಗುಡ್ಡ ಅಂದ್ರೆ ಗೊತ್ತಲ್ರಿ ಬಾ ನಿಮಗೆ? ನೋಡ್ರಿ ಅಲ್ಲ ಶ್ರೀಶೈಲ. ಕೈ ಎತ್ತರಿ ಯಾರ್ಯಾರು ನೋಡಿರಿ? ಪುಣ್ಯವಂತ್ರಿ ಬಾ ನೀವು, ಪುಣ್ಯವಂತರು, ಭಾಳ ಪುಣ್ಯವಂತರು. ಎಂಥ ಗುಡ್ಡ, ಎಂಥ ಕಲ್ಲ ಮುಳ್ಳ ಕಂಟಿ, ಏನದು ರಸ್ತೆ, ಎಂಥ ಕ್ರೂರ ಪ್ರಾಣಿಗಳು, ಹುಲಿ ಸಿಂಹ ಚಿರತೆ ಕರಡಿ, ಹೌದಲ್ಲ? ಅಂಥ ಗುಡ್ಡದೊಳಗೆ ಒಂದೇ ಸವನ ಮಲ್ಲಯ್ಯ ಅಂತ ಕರಿತನ ಹುಡುಕ್ತನ. ಕಾಲಿಗೆಲ್ಲ ಮುಳ್ಳು ಚುಚ್ಚಾವ, ರಕ್ತ ಸೋರಾಕತ್ತದ, ಮೈಗೆಲ್ಲ ಕಂಟಿ ಚೆರ್ಚಾವ, ಮೈಯಾಗಿನ ರಕ್ತ ಸೋರಾಕತ್ತದ, ಉಟ್ಕೊಂಡಿರ್ತಕ್ಕಂಥ ಬಟ್ಟಿ ಹರಿದಾವ, ತಲೆ ಮೇಲೆ ಗಂಟು ಇಟ್ಕೊಂಡನ ಒಂದೇ ಸವನ ಮಲ್ಲಯ್ಯ. ಬುತ್ತಿ ಇಟ್ಕೊಂಡು ಒಂದೇ ಸವನ ಮಲ್ಲಯ್ಯ. ಯಾವಾಗ ಹೊತ್ತು ಮುಣುಗುತ್ತು ಮಲ್ಲಯ್ಯ ಏನು ಕರೆದ್ರು ಬರಲಿಲ್ಲ. ಮಲ್ಲಯ್ಯನನ್ನು ನೋಡದೇ ಇರತಕ್ಕಂಥ ಈ ಜನ್ಮ ಇದ್ದರೆ ಏನು ಪ್ರಯೋಜನ ಅಂತ ತಿಳ್ಕೊಂಡು, ಏನು ಕಮರಿ ಕೊಳ್ಳ ಅಂತೀವಲ್ಲ ನಾವು, ಕಮರಿ ಕೊಳ್ಳ, ಆ ಕಮರಿ ಕೊಳ್ಳದ ಆ ಬೆಟ್ಟದ ಮೇಲೆ ಏರಿ, ಮಲ್ಲಯ್ಯ ನಿನ್ನನ್ನು ನೋಡದೇ ಇರತಕ್ಕಂಥ ಈ ಜನ್ಮ ಇದ್ರೆಷ್ಟು ಸತ್ರೆಷ್ಟು ಅಂತ ತಿಳ್ಕೊಂಡು ಧನ್ನಂತ ಜಿಗಿದು ಬಿಟ್ಟ. ಮಧ್ಯದೊಳಗೆ ಮಲ್ಲಯ್ಯ ಬಂದು ಎತ್ತಕೊಂಡು ಬಿಟ್ಟ ಸಿದ್ಧರಾಮನಿಗೆ. ಕಣ್ಣು ತೆರೆದು ನೋಡ್ತಾನ ಸಿದ್ಧರಾಮ. ಕುಲು ನಗಾಕತ್ತಿದ್ದ ಮಲ್ಲಯ್ಯ. ಏನೋ ಮಲ್ಲಯ್ಯ, ನನಗೆ ಬುತ್ತಿ ತಗೊಂಡು ಬಾ ಅಂತ ತಿಳ್ಕೊಂಡು ಎಲ್ಲಿ ಹೋಗಿದ್ದೇವು ಮಲ್ಲಯ್ಯ? ನೋಡು, ಅವ್ವ ಕೊಟ್ಟಿರ್ತಕ್ಕಂಥ ಬುತ್ತಿ ನಿನ್ನ ಸಲುವಾಗಿ ತಂದೀನಿ, ಬಾ ಪ್ರಸಾದ ಮಾಡು ಅಂತ ತಿಳ್ಕೊಂಡು ಮುಂದೆ ಕುಂಡ್ರಿಸಿ ಆ ಬುತ್ತಿಯನ್ನು ಬಿಚ್ಚಿದಾಗ 15 ದಿನಗಳ ಹಿಂದೆ ಕಟ್ಟಿರ್ತಕ್ಕಂಥ ಬುತ್ತಿ ಇನ್ನೂ ಸುಡ್ತಿತ್ತಂತ ನೋಡ್ರಿ ಬಾ, ಇನ್ನೂ ಸುಡ್ತಿತ್ತಂತ. ಹೆಂಗಿರ್ಬೇಕು ಸಿದ್ಧರಾಮನ ಭಕ್ತಿ ಹೆಂಗಿರ್ಬೇಕು? ಇನ್ನೂ ಆ ನುಚ್ಚು ಅಂಬಲಿ ಸುಡ್ತಿತ್ತಂತ್ರಿ ಬಾ. ಯಾವಾಗ ಆ ಪರಮ ಪವಿತ್ರವಾಗಿರ್ತಕ್ಕಂಥ ಪ್ರಸಾದವನ್ನು ಮಲ್ಲಯ್ಯ ತಾನು ಒಂದು ತುತ್ತುಂತಾನ, ಸಿದ್ಧರಾಮನಿಗೂ ಒಂದು ತುತ್ತು ಮಾಡಿ ಉಣಿಸ್ತಾನೆ, ತಾನೊಂದು ತುತ್ತ, ಸಿದ್ಧರಾಮಯ್ಯನಿಗೊಂದು ತುತ್ತ. ಯಾವಾಗ ಆ ಮಲ್ಲಯ್ಯನ ಹೊಟ್ಟೆ ತುಂಬಿತು, ಸಿದ್ಧರಾಮನ ಹೊಟ್ಟೆ ತುಂಬಿತು, ಆವಾಗ ಶ್ರೀಶೈಲ ಮಲ್ಲಯ್ಯ ಅಂತನಂತ, ಏ ಸಿದ್ಧರಾಮ, ಸಣ್ಣ ವಯಸ್ಸಿನೊಳಗೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಮಹಾನುಭಾವಪ್ಪ ನೀನು.
ಕೇಳು, ನಿನಗೆ ಏನು ಬೇಕು ಕೇಳು, ನೀ ಕೇಳಿದ್ದನ್ನು ನಾನು ಕೊಡ್ತೀನಿ ಅಂತ ತಿಳ್ಕೊಂಡು ಯಾವಾಗ ಶ್ರೀಶೈಲ ಮಲ್ಲಯ್ಯ ಅಂದ, ಯಪ್ಪ ಏನು ಕೇಳಬೇಕು, ಸಣ್ಣ ಕೂಸದ ಕೇಳಂದ್ರೆ ಏನು ಕೇಳಬೇಕು, ಬೇಕಾಗಿರ್ತಕ್ಕಂಥ 2 ವರ ಕೇಳು ನಾ ಕೊಡ್ತೀನಿ ಅಂತಂದ. ಯಾರು? ಶ್ರೀಶೈಲ ಮಲ್ಲಯ್ಯ. ಆವಾಗ ಮೊದಲೇ ಸಣ್ಣ ಹುಡುಗ ಇವ, ಏನು ಕೇಳಬೇಕಂತ ಗೊತ್ತಾಗಲಿಲ್ಲ. ವಿಚಾರ ಮಾಡ್ದ, ದಿಟ್ಟೀಸಿ ನೋಡ್ದ ಮಲ್ಲಯ್ಯಗ, ವಿಚಾರ ಮಾಡ್ತಾನ. ಎಲ್ಲರಿಗೆ 2 ಕಣ್ಣಿದ್ರೆ ಶ್ರೀಶೈಲ ಮಲ್ಲಯ್ಯಗ 3 ಕಣ್ಣದಾವ. ಅದಕ್ಕೆ ಅವನಿಗೆ ಏನಂತ ಕರೀತಾರೆ? ಮುಕ್ಕಣ್ಣ, ಮುಕ್ಕಣ್ಣ ಅಂತ ಕರೀತಾರೆ. ಹೌದಲ್ರಿವ? ದೇವರಿಗೆ ಏನಂತಾರೆ? ಶಿವನಿಗೆ ಮುಕ್ಕಣ್ಣ, 3 ಕಣ್ಣಿದ್ದ ಸಲುವಾಗಿ ಮುಕ್ಕಣ್ಣ, ಮುಕ್ಕಣ್ಣ ಅಂತ ಕರೀತಾರೆ. ನೋಡು ಮಲ್ಲಯ್ಯ, ನಾ ಕೇಳಿದ್ದು ಕೊಡ್ತೀಯೇನು? ಕೊಡ್ತೀನೋ ಸಿದ್ಧರಾಮ, ಕೊಡ್ತೀನಿ. ಏನು ಕೇಳ್ತಿ ಕೇಳು. ನೋಡು ಮಲ್ಲಯ್ಯ, ನೀ ಕೊಡಬೇಕಾ? ಕೊಡ್ತೀನಪ್ಪ, ಕೇಳು. ನೀನು 3ನೇ ಕಣ್ಣ ನಾನು ಕೊಟ್ಟು ಬಿಡು ಅಂದ. ತಥಾಸ್ತು ಅಂದ. ನೋಡ್ರಿ, ಮಲ್ಲಯ್ಯ ತಥಾಸ್ತು ಅಂದ. ಸಿದ್ಧರಾಮನಿಗೆ 3ನೇ ಕಣ್ಣು ಬಂದೇ ಬಿಡ್ತು. ಯಾಕೆ? ಭಕ್ತಿರಿವ. ಭಕ್ತೈರಸಾಧ್ಯಂ ನಹಿ ಕಿಂಚಿದಸ್ತಿ, ನಹಿ ಕಿಂಚಿದಸ್ತಿ. ಮುಗ್ಧ ಬಾಲಕ. ಆ ಮಕ್ಕಳಿಗೆ ನೋಡ್ರಿ, ಈಗ ನಿಮ್ಮ ಮನ್ಯಾಗ ಮಕ್ಕಳದಾವ. ತಮ್ಮ ನಿನಗೇನು ಬೇಕು ಅಂತ ಕೇಳ್ರಿ. ಏನು ಕೇಳ್ತಾವ ಕೂಸುಗಳು? ಎಂದರ ಬಂಗಾರ ಬೆಳ್ಳಿ ಕೇಳ್ತಾವಂತ ಮಾಡ್ರಿ ಏನು? ಮುತ್ತ ರತ್ನ ಕೊಡು ಅಂತ ಕೇಳ್ತಾವೇನು? ಇಲ್ಲ. ಸ್ವಲ್ಪ ಊಟದ ಕಡೆ ಲಕ್ಷ ಇತ್ತು ಅಂತಂದ್ರೆ ಏನಂತವ? ಒಂದಿಟ್ಟು ತಿನ್ನಾಕ ಚಾಕ್ಲೇಟು, ಬಿಸ್ಕಿಟು. ಈಗ ಯಾವ ಚಾಕ್ಲೇಟ್ ಬಿಸ್ಕಿಟ್ ಕೇಳಲ್ಲ ಬಿಡ್ರಿ, ಬರೀ ಕುರ್ಕುರೆ ಕೇಳ್ತಾವೆ. ಚಿಪ್ಸು, ಕುರ್ಕುರೆ ಅವೇ ಕೊಡಿಸ್ತೀರಿ. ಮತ್ತು ನಿಮಗೆ ಅವು ಕಿರಿಕಿರಿ ಬಿಟ್ಟರೆ ಸಾಕಂತ ತಿಳ್ಕೊಂಡು ಅವೇ ಕೊಡಿಸ್ತೀರಿ ನೀವು. ಹೌದಲ್ಲ? ಮಕ್ಕಳು ಪಾಪ, ಮಕ್ಕಳ ಮನಸ್ಸು ಮುಗ್ಧ. ಅದು ತೆನ್ನಾಲಿ ರಾಮ, ಕನ್ನಡ ಸಾಹಿತ್ಯದೊಳಗೆ ಅದನ್ನು ಕೂಡ ದೊಡ್ಡ ಹೆಸರು. ತೆನ್ನಾಲಿ ರಾಮನ ಕಥೆಗಳು ಅಂತ ಕೇಳಿರಿವ? ಅವ ಭಾಳ ಸಣ್ಣವಿರ್ತಾನ. ಕೆಟ್ಟ ಉಡಾಳ. ಉಡಾಳ ಅಂದ್ರೆ ಗೊತ್ತಾಗ್ತದಲ್ಲ? ತುಂಟ, ನಾಟಿ ಅಂತಾರಲ್ಲ. ಈ ಕಡೆ ಏನಂತಾರೆ? ಔಚಾರಿ ಅಂತಾರಲ್ಲ. ಕೆಟ್ಟ ಔಚಾರಿ ಇದ್ದ ತೆನ್ನಾಲಿ ರಾಮ. ಮನೆ ಅಂದಲ್ಲ, ಊರ ಬಿಟ್ಟು ಹೊರಗೆ ಹಾಕ್ರು ಅವನಿಗೆ. ಎಷ್ಟು ಔಚಾರಿ ಇದ್ದಿರ್ಬೇಕು ನೀವ ವಿಚಾರ ಮಾಡ್ರಿ. ಹಿಂಗೆ ಕಾಡಿನಾಗ ನಡ್ಕೊಂತ ಬರಾಕತ್ತಿದ್ದ, ಅಳ್ಕೊಂತ ಬರಾಕತ್ತಿದ್ದ. ಒಬ್ಬ ಋಷಿ ಎದುರಿಗೆ ಬರ್ತಾನೆ. ಯಾಕೆ ಹೋತಮ್ಮ, ಯಾಕೆ ಅಳ್ಳಾಕತ್ತಿ? ಇಲ್ಲ, ಊರಾನ ಮಂದಿ ನನಗೆ ಊರು ಬಿಟ್ಟು ಹೊರಗೆ ಹಾಕ್ಯಾರ, ನನಗೆ ಯಾರೂ ಇಲ್ಲ, ನಾ ಏನು ಮಾಡಲಿ ಅಂತ ತಿಳ್ಕೊಂಡು ಅಳ್ಳಾಕತ್ತಿದ್ದ. ಏನೂ ಇಲ್ಲ, ಬರುದು ಬಂದಿದ್ದಿ, ಚಲೋ ಜಾಗಕ್ಕೆ ಬಂದಿದ್ದಿ. ಇಲ್ಲಿಂದ ಸ್ವಲ್ಪ ದೂರ ಹೋಗು, ಅಲ್ಲಿ ಕಾಳಿಕಾ ದೇವಸ್ಥಾನ ಅದ. ದೇವಿದು ದೇವಸ್ಥಾನ ಅದ, ಕಾಳಿಕಾದೇವಿ ದೇವಸ್ಥಾನ ಅದ. ರಾತ್ರಿ 12 ಗಂಟೆಗೆ ಕರೆಕ್ಟ್ ಬರ್ತಾಳೆ ಆಕಿ. ಆಕಿ ಬಂದ ಕೂಡಲೇ ಆಕಿಗೆ ನಮಸ್ಕಾರ ಮಾಡು. ಆಕಿ ಏನು ಬೇಕು ಅಂತ ಕೇಳ್ತಾಳೆ. ನಿನಗೆ ಬೇಕಾಗಿದ್ದು ಕೇಳು ಅಂತ ತಿಳ್ಕೊಂಡು ಆ ಋಷಿ ಹೇಳ್ದ. ಅದರ ಪ್ರಕಾರ ತೆನ್ನಾಲಿ ರಾಮಕೃಷ್ಣ ಆ ಕಾಳಿಕಾದೇವಿ ಗುಡಿಗೆ ಬಂದ. ಘೋರವಾಗಿರ್ತಕ್ಕಂಥ ಅರಣ್ಯ, ಜಂಗಲ್ದಾಗ. ಯಾವಾಗ ರಾತ್ರಿ 12 ಆತು, ಕಾಳಿಕಾದೇವಿ ಬಂದ ಬಿಟ್ಟಳು. ಇನ್ನು ಕಾಳಿಕಾದೇವಿ ರೂಪ ನೋಡ್ರಿ, ನಿಲ್ರಿ ಬಾ, ಮೈಯೆಲ್ಲ ಕರಗ. ಏನ್ರಿ? ಕೈಯಾಗ ಕೊಳ್ಳಾಗೇನು? ರುಂಡಮಾಲ, ಕೈ ಒಳಗೆ ತಲವಾರ, ತ್ರಿಶೂಲ, 1 2 ಆಯುಧಗಳು. 1 ಅಲ್ಲ 2 ಅಲ್ಲ 10 16 ಮುಖ. ಇಂಥ ರೌದ್ರ ರೂಪದೊಳಗೆ ಆ ಕಾಳಿಕಾದೇವಿ ಆ ಗುಡಿಗೆ ಬಂದಳು. ನೋಡ್ದ ಇವ. ಆ ಕಾಳಿಕಾದೇವಿನೂ ಇವನಿಗೆ ನೋಡಿದಳು. ನೋಡಿದ ಕೂಡಲೇ ತೆನಾಲಿ ರಾಮ ಏನು ಮಾಡ್ದ ಅಂತಂದ್ರೆ ಗೊಳ್ಳಂತ ನಕ್ಕು ಬಿಟ್ಟು. ನೋಡ್ರಿ, ಗೊಳ್ಳಂತ ನಕ್ಕು ಬಿಟ್ಟ. ಕಾಳಿಕಾದೇವಿಗೆ ಆಶ್ಚರ್ಯ ಆತು. ನನ್ನ ರೂಪ ನೋಡಿ ಅಂಜಿ ರಕ್ತಕಾರಿ 1000 ಮಂದಿ ಸತ್ತಾರ. ನನ್ನ ಭಯಾನಕ ರೂಪ ನೋಡಿ ರಕ್ತಕಾರಿ ಎಷ್ಟೋ ಮಂದಿ ಸತ್ತಾರ. ಇವ ಅಂಜುದು ಬಿಡು, ನಾನು ನೋಡಿ ನಗಾಕತ್ತನಲ್ಲ ಯಾಕಂತ ಆಕಿಗೆ ಆಶ್ಚರ್ಯ ಆತಂತ. ಯಾಕೋ ಹುಡುಗ, ಯಾರು ನೀನು? ಯವ, ಮತ್ತು ನನಗೆ ಹಿಂಗೆ ರಾಮಕೃಷ್ಣ ಅಂತ ಕರೀತಾರ, ನಾನು 100 ತೆನಾಲಿ, ಮತ್ತು ನಾನು ನೋಡಿ ನಕ್ಕಿಯಲ್ಲ ಯಾಕೆ? ಯವ, ನಾ ಯಾಕೆ ಅನ್ನೋದು ಹೇಳ್ತೀನಿ, ನೀ ಸಿಟ್ಟಿಗೆ ಹೇಳಬಾರ್ದು. ನಾ ಸಿಟ್ಟಿಗೆ ಹೇಳೋದಿಲ್ಲ, ಮತ್ತು ನೀ ನಾನು ನೋಡಿ ಯಾಕೆ ನಕ್ಕಿ ನೀ ಹೇಳು ಅಂದ ಕೂಡಲೇ ತೆನ್ನಾಲಿ ರಾಮ್ ಅಂತನಂತ. ಯವ, ನಮಗೆ ಒಂದೇ ಮುಖ ಅದ, ಒಂದೇ ಮೋತಿ ಅದ. ನಮಗೆ ನೆಗಡಿ ಬಂತು ಅಂತಂದ್ರೆ ಮೂಗು ಒರೆಸ್ಕೊಳ್ಳಕ್ಕೆ 2 ಕೈ ಸಾಲಲ್ಲ. ನಿನಗೆ 12 ಮುಖ ಅದವ, ನಿನಗೆ ನೆಗಡಿ ಬಂದ್ರೆ ನೀ ಹ್ಯಾಂಗೆ ಮೂಗು ಒರೆಸ್ಕೋತಿ ಅಂತ ಕೇಳದ್ ನಾನು. ಯಾವಾಗ ಅವ ಹಿಂಗೆ ಕೇಳ್ದಾಕಿ ಕೊಳ್ಳಂತ ನಕ್ಕು ಬಿಟ್ಟಳಂತ, ವರ ಕೊಟ್ಟಳಂತಕಿ. ಏನಂತ? ನೀ ವಿಕಟ ಕವಿಯಾಗು, ವಿಕಟ ಕವಿಯಾಗು. ಮಕ್ಕಳ ಮನಸ್ಸು ಯಾವಾಗ ಹೆಂಗಿರ್ತೈತಿ ಹೇಳೋಕ್ಕಾಗೋದಿಲ್ಲ. ಯಾಕೆ? ಅದು ಮುಗ್ಧ ಮನಸ್ಸು ಇರ್ತದೆ, ಮುಗ್ಧ ಮನಸ್ಸು.
ಯಾವಾಗ ಇಲ್ಲಿ ಸಿದ್ಧರಾಮ ಮಲ್ಲಿಕಾರ್ಜುನ ಏನು ವರ ಬೇಕು ಕೇಳು ಅಂದ ಕೂಡಲೇ ಏನು ಕೇಳ್ದ? ಮಲ್ಲಯ್ಯ, ನಿನ್ನ 3ನೇ ಕಣ್ಣ ನನಗೆ ಕೊಟ್ಟು ಬಿಡು. ತಥಾಸ್ತು. ಇನ್ನೊಂದು ವರ ಕೇಳು ಸಿದ್ಧರಾಮ, ನಿನ್ನ ಭಕ್ತಿಗೆ ಮೆಚ್ಚಿನಿ, ಇನ್ನೂ ಒಂದು ವರ ಕೇಳು. ಆವಾಗ ಸಿದ್ಧರಾಮ ಅಂತಾನ, ಯಪ್ಪ ಮಲ್ಲಯ್ಯ, ನಾ ಯಾವಾಗ ನಿನಗೆ ನೋಡಿನಿ ನಿನ್ನ ಬಿಟ್ಟು ಇರಬೇಕು ಅನ್ನೋ ಆಸೆ ಆಗವಲ್ದು. ಯಾವಾಗಲೂ ನಿನ್ನ ಜೊತೆಯೊಳಗ ಇರಬೇಕು ಅನ್ನೋ ಆಸೆ ಆಗ್ತದ. ನೀ ಹೆಂಗ ಇಲ್ಲಿ ಶ್ರೀಶೈಲದೊಳಗೆ ಇರ್ತಿ, ಹಂಗ ನೀ ಬಂದು ನನ್ನ ಸೊಲ್ಲಾಪುರದೊಳಗೆ ಇರಬೇಕು ಅಂತ ತಿಳ್ಕೊಂಡು ಕೇಳ್ತಾನ. ಇದು ನನ್ನ 2ನೇ ವರ. ಏನು ಕೇಳ್ದ ಸಿದ್ಧರಾಮ? ನೀ ಹೆಂಗೆ ಇಲ್ಲಿ ಶ್ರೀಶೈಲದೊಳಗೆ ಇರ್ತಿ, ಹಂಗೆ ನೀ ಬಂದು ಸೊಲ್ಲಾಪುರದೊಳಗೆ ಇರಬೇಕು. ತಥಾಸ್ತು ಅಂದ. ಹಿಂಗ ಅನ್ನೋದ ತಡ ಶ್ರೀಶೈಲ ಮಲ್ಲಿಕಾರ್ಜುನ ಮಾಯವಾಗಿ ಬಿಟ್ಟ. ಅದೇ ಕ್ಷಣದೊಳಗೆ ಸೊಲ್ಲಾಪುರದೊಳಗೆ ಲಿಂಗದ ರೂಪದೊಳಗೆ ಶ್ರೀಶೈಲ ಮಲ್ಲಿಕಾರ್ಜುನ ಅಲ್ಲಿ ಪ್ರಕಟ ಆದ. ಈಗೇನು ನೀವು ಹೋಗ್ತಿರಲ್ರಿ ಬಾ ಸೊಲ್ಲಾಪುರದೊಳಗೆ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ, ಅದು ಎಷ್ಟು ಪವಿತ್ರ ಸ್ಥಾನ ಅಂತಂದ್ರೆ, ನಿಮಗೆ ಶ್ರೀಶೈಲಕ್ಕೆ ಹೋಗಲಿಲ್ಲ ಅಂದ್ರೂ ಕೂಡ ಸೊಲ್ಲಾಪುರ ಆ ಮಲ್ಲಯ್ಯನ ಗುಡಿ ದರ್ಶನ ಮಾಡಿದ್ರಿ ಅಂತಂದ್ರೆ ಶ್ರೀಶೈಲಕ್ಕೆ ಹೋದಂಗ ಮಲ್ಲಿಕಾರ್ಜುನ ದರ್ಶನ ಮಾಡ್ದಂಗ. ಅಂಥ ಒಂದು ಪವಿತ್ರ ಕ್ಷೇತ್ರ ಬಾ ಸೊಲ್ಲಾಪುರದ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ. ಆಯಿತು ಅಂತ ತಿಳ್ಕೊಂಡು ಸಿದ್ಧರಾಮ ಅತ್ಯಂತ ಆನಂದದಿಂದ, ಯಾವಾಗ ಶಿವನ ಸಾಕ್ಷಾತ್ಕಾರ ಆಗ್ತದ ಆವಾಗ ಆ ವ್ಯಕ್ತಿ ಪರಿಪೂರ್ಣ ಆಗ್ತಾನ್ರಿ ಬಾ. ಪರಿಪೂರ್ಣ ಯಾಕೆ? ಅರಿವು, ತಿಳುವಳಿಕೆ, ಜ್ಞಾನ ಅದು ಶಿವಕೃಪೆಯಿಂದ ಸಿಕ್ಕಿಬಿಟ್ಟಿರ್ತದ. ಬಂದ ಸೊಲ್ಲಾಪುರಕ್ಕೆ. ರಾಣಿ ಚಾಮಲಾದೇವಿಗೆ ಬಹಳ ಆನಂದ ಆತು. ಯಾಕೆ? ನಮ್ಮೂರಿನ ಒಬ್ಬ ಪುಟ್ಟ ಬಾಲಕ ಮಲ್ಲಿಕಾರ್ಜುನನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಆ ಮಲ್ಲಿಕಾರ್ಜುನನನ್ನೇ ನನ್ನ ಸೊಲ್ಲಾಪುರಕ್ಕೆ ತಂದನಲ್ಲ, ಎಂಥ ಸೌಭಾಗ್ಯ ಅಂತ ತಿಳ್ಕೊಂಡು ಚಾಮಲಾದೇವಿ ಶ್ರೀಶೈಲ ಮಲ್ಲಿಕಾರ್ಜುನನ ದೇವಸ್ಥಾನವನ್ನು ಕಟ್ಟಿಸ್ತಾಳ. ಸಿದ್ಧರಾಮ ಏನದು ಅಬ್ಬಬ್ಬ ಅಬ್ಬಬ್ಬ, ಅತ್ಯಂತ ಕಿರು ವಯಸ್ಸಿನಲ್ಲಿಯೇ ಅನೇಕ ಪುಣ್ಯದ ಕಾರ್ಯಗಳನ್ನು ಮಾಡಕತ್ತಾನ. ದಾನ, ಧರ್ಮ, ಪರೋಪಕಾರ, ಪುಣ್ಯ ಒಂದಲ್ಲ ಎರಡಲ್ಲ, ಸೊಲ್ಲಾಪುರ ತುಂಬ 100 ಶಿವನ ದೇವಸ್ಥಾನಗಳನ್ನು ಕಟ್ಟಾಕತ್ತಾನ. ಈಗಲೂ ಕೂಡ ನೀವು ನೋಡ್ತೀರಿ ಗಣಪ, ಅನೇಕ ಗಣೇಶನ ದೇವಸ್ಥಾನಗಳನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿದ್ದು ನೋಡ್ತೀವಿ ನಾವು. ನೋಡ್ತೀರೇನಿಲ್ರಿ ಬಾ ಸೊಲ್ಲಾಪುರದೊಳಗೆ ಕೆರಿ ಅದು ಇದು ಏನು ಬೇಕು ಎಲ್ಲವನ್ನ ಕಟ್ಟಾಕತ್ತಾನ ಸಿದ್ಧರಾಮ. ಜನ ಎಲ್ಲ ಮಾತಾಡಕತ್ರು, ಸಿದ್ಧರಾಮ ಸಾಮಾನ್ಯ ಅಲ್ಲ, ಬಾಲಯೋಗಿ ಸಿದ್ಧರಾಮ. ಬಾಲ್ಯದಲ್ಲಿಯೇ ಪುಣ್ಯದ ಕಾರ್ಯಗಳನ್ನು ಮಾಡಿದ ಕಾರಣಕ್ಕಾಗಿ ಬಾಲಯೋಗಿ ಸಿದ್ಧರಾಮ. ಅಷ್ಟೇ ಅಲ್ಲ, ಕರ್ಮಯೋಗಿ ಸಿದ್ಧರಾಮ. ಬಡಬಗ್ಗರ ಮದುವೆ ಮಾಡೋದು, ಒಬ್ರಿಗಲ್ಲ ಇಬ್ರಿಗಲ್ಲ ಸಾವಿರಾರು ಮಂದಿಗೆ ನಿತ್ಯ ದಾಸೋಹ ಮಾಡೋದು, ಯಾರಿಗೆ ಮನಿ ಇಲ್ಲ ಮನಿ ಕಟ್ಟಿ ಕೊಡೋದು, ಯಾರಿಗೆ ದನ ಕರುಗಳಿಲ್ಲ ಅವರಿಗೆ ಗೋದಾನ ಮಾಡೋದು, ಭೂದಾನ ಮಾಡೋದು. ಯಾಕೆ? ಚಾಮಲಾದೇವಿ ಆ ಸಿದ್ಧರಾಮೇಶ್ವರನನ್ನೇ ತನ್ನ ಗುರು ಅಂತ ತಿಳ್ಕೊಂಡು ಬಿಟ್ಟಳು. ಸಿದ್ಧರಾಮ ಏನು ಹೇಳ್ತಾನ? ಚಾಚು ತಪ್ಪದೆ ಸತ್ಕಾರ್ಯಗಳನ್ನು ಮಾಡ್ತಾ ಇದ್ದಾಳೆ ಚಾಮಲಾದೇವಿ. ಹೀಗಾಗಿ ಸಿದ್ಧರಾಮನು ಕೂಡ ಅನೇಕ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ದೊಡ್ಡವನಾಗ್ತಾ ಇದ್ದಾನೆ ಸಿದ್ಧರಾಮ. ಯಾವಾಗ ಸಿದ್ಧರಾಮ ದೊಡ್ಡವನಾದ ಆವಾಗ ಅಲ್ಲಮ ಪ್ರಭುದೇವರು ಯಾರನ್ನ ನೋಡಬೇಕು ಅಂತ ಹೇಳಿ ಕಲ್ಯಾಣಕ್ಕೆ ನಡೆದಾರ ತಂಗಿ? ವಿಶ್ವಗುರು ಬಸವಣ್ಣನನ್ನು ನೋಡಬೇಕು ಅಂತ ತಿಳ್ಕೊಂಡು ಸೊಲ್ಲಾಪುರದ ಮಾರ್ಗವಾಗಿಯೇ ಕಲ್ಯಾಣಕ್ಕೆ ನಡೆದಿರ್ತಕ್ಕಂತಹ ಸಮಯದೊಳಗೆ ಯಾವಾಗ ಸೊಲ್ಲಾಪುರ ಬಂತು, ದೂರದೊಳಗೆ ಸೊಲ್ಲಾಪುರದ ಸಿದ್ಧರಾಮೇಶ್ವರರು ಕೆರೆ ಕಟ್ಟಿಸಾಕತ್ತಾರ. ಈಗೇನು ಕೆರೆ ಅದಲ್ಲ, ಸಿದ್ಧರಾಮೇಶ್ವರ ಗದ್ದುಗೆ ಇದ್ದಿರ್ತಕ್ಕಂಥ ಗುಡಿ ಇರ್ತಕ್ಕಂಥ ಕೆರೆ ಅದಲ್ಲ, ಆ ಕೆರೆ ಕಟ್ಟಿದ್ದು ಸ್ವತಃ ಸಿದ್ಧರಾಮೇಶ್ವರರೇ. ಯಾವಾಗ ಅಲ್ಲಮ ಪ್ರಭುದೇವರು ಬಸವಣ್ಣನವರನ್ನು ನೋಡಬೇಕು ಅಂತ ಕಲ್ಯಾಣಕ್ಕೆ ನಡೆದಾರ, ಹಾದ್ಯಾಗ ಯಾವ ಪಟ್ಟಣ ಹತ್ತು? ಸೊಲ್ಲಾಪುರ ಪಟ್ಟಣ ಹತ್ತು. ದೂರದಿಂದ ನೋಡ್ತಾರ ಯಾರು? ಅಲ್ಲಮ ಪ್ರಭುದೇವರು ಸಿದ್ಧರಾಮ ಕೆರೆ ಕಟ್ಟಿಸಾಕತ್ತಾನ. ಸ್ವತಃ ತಾನೇ ಬಂಗಾರದ ಗುದ್ಲಿ ಹಿಡಿದು, ಬಂಗಾರದ ಸಲಕಿ ಹಿಡಿದು, ಆ ಒಡ್ಡರ ಜೊತೆಗೆ ತಾನೂ ಕೂಡ ಕೈ ಜೋಡಿಸಿ ಕೆರೆಯನ್ನು ಕಟ್ಟತಕ್ಕಂಥ ಸಂದರ್ಭದೊಳಗ ಅಲ್ಲಮ ಪ್ರಭುದೇವರು ಸೊಲ್ಲಾಪುರಕ್ಕೆ ಬಂದರು. ದೂರದಿಂದ ಅವನನ್ನು ನೋಡಿದ್ರು. ಅಲ್ಲಿ ಇರ್ತಕ್ಕಂಥ ಸೊಲ್ಲಾಪುರದ ಜನ ಏನಿದ್ರಲ್ಲ, ಮಂದಿ ಏನಿದ್ರಲ್ಲ, ಅವರಿಗೆ ಕೇಳ್ತಾರ ಏನಂತ?
ಏನ್ರಿಪ್ಪ, ಎಲ್ಲಿ ನಿಮ್ಮ ಒಡೆಯ ಒಡ್ಡರ ಸಿದ್ಧರಾಮ? ಏನಂದ್ರು? ಎಲ್ಲಿ ನಿಮ್ಮ ಒಡೆಯ ಒಡ್ಡರ ಸಿದ್ಧರಾಮ? ಸಿಟ್ಟು ಬತ್ತು ನೋಡ್ರಿ ಸೊಲ್ಲಾಪುರ ಜನರಿಗೆ. ನಮ್ಮ ಸಿದ್ಧರಾಮ ಬಾಲಯೋಗಿ ಸಿದ್ಧರಾಮ, ಕರ್ಮಯೋಗಿ ಸಿದ್ಧರಾಮ, ಮಲ್ಲಿಕಾರ್ಜುನನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಸಿದ್ಧರಾಮ. ಇಂಥ ಸಿದ್ಧರಾಮನಿಗೆ ಇಲ್ಲಿ ಬಂದಿರತಕ್ಕಂಥ ಈ ಒಬ್ಬ ಸನ್ಯಾಸಿ ಏನಂತ ಕರೆಯಕತ್ತಾನ? ಒಡ್ಡರ ಸಿದ್ಧರಾಮ ಅನ್ನಕತ್ತಾನ ಅಂತ ತಿಳ್ಕೊಂಡು ಇವನು ಬಿಡಬಾರ್ದು ಅಂತ ತಿಳ್ಕೊಂಡು ಏನು ಸಿಕ್ಕ ಕಲ್ಲು ತಗೊಳ್ತಾರ, ಕಲ್ಲು ತಗೊಂಡು ಇವನು ಕೊಂದ ಬಿಡಬೇಕು ಅಂತ ಕಲ್ಲು ತಗೊಂಡು ಹಿಂಗೆ ಜೋರಾಗಿ ಅವನಿಗೆ ಹಿಂಗೆ ಒಗಿತಾರ. ಒಗೆದು ಕೂಡಲೇ ಆ ಕಲ್ಲೆಲ್ಲ ಹೂವಾ ಪತ್ರಿಯಾಗಿ ಅಲ್ಲಮ ಪ್ರಭುದೇವರ ಪಾದದ ಮೇಲೆ ಬೀಳಾಕತ್ತಾವ. ಓಹೋ, ಇವ ಮಾಟಗಾರ ಇದ್ದಂಗೆ ಕಾಣಿಸ್ತಾನ. ನಾವು ಒಗೆದಿರ್ತಕ್ಕಂಥ ಕಲ್ಲ ಹೂವಾ ಪತ್ರಿಯಾಗಿ ಅವನ ಕಾಲ ಮೇಲೆ ಬೀಳಾಕತ್ತವ ಅಂತಂದ್ರೆ ಇವ ಮಾಟಗಾರ ಇದ್ದಂಗೆ ಅದಾನ. ಆದರೂ ಇವನು ಬಿಡಬಾರ್ದು ಅಂತ ತಿಳ್ಕೊಂಡು ಕೋಲಿರ್ತಾವಲ್ಲ, ಕೋಲ, ದೊಡ್ಡ ದೊಡ್ಡ ಕಟ್ಟಿಗೆ ತೊಗೊಂಡು, ಕೋಲು ತೊಗೊಂಡು ಅವನು ತಲೆಯಾಗ ಹಾಕಿ ಅವನು ಕೊಂದ ಬಿಡಬೇಕು ಅಂತ ಕಟ್ಟಿಗೆ ತೊಗೊಂಡು ಹಿಂಗೆ ಹೊಡಿತಾರ. ಹೂವಿನ ಹಾರ ಹಾಕಿ ಕೊಳ್ಳಾಗ ಬೀಳಾಕತ್ತವ. ಯಾರಿಗೆ? ಅಲ್ಲಮ ಪ್ರಭುದೇವರಿಗೆ. ಯಾವಾಗ ಇವು ಹೂವಿನ ಹಾರಾಗಿ ಕೊಳ್ಳಾಗ ಬಿದ್ದು, ಓಹೋ ಇವ ಬೇರೆನೇ ಇದ್ದಂಗೆ ಕಾಣಿಸ್ತಾನ, ಮಾಟ ಮಂತ್ರ ಬಲ್ಲವಿದ್ದಂಗೆ ಕಾಣಿಸ್ತದ. ಅದಕ್ಕೆ ಇವನಿಗೆ ಬಿಡಬಾರ್ದು, ಈ ಮಾಟಗಾರನಿಗೆ ಚಲೋ ಬುದ್ಧಿನ ಕಲಿಸ್ಬೇಕು ಅಂತ ತಿಳ್ಕೊಂಡು ನಮ್ಮ ಒಡೆಯನಿಗೆ ಹೇಳಿದ್ರಾತು ಅಂತ ತಿಳ್ಕೊಂಡು ಓಡ್ಕೋ ಅಂತ ಸಿದ್ಧರಾಮನ ಹತ್ರ ಬಂದರು. ಅಪ್ಪ ಸಿದ್ಧರಾಮ, ಅಲ್ಲಿ ಒಬ್ಬ ಸನ್ಯಾಸಿ ಬಂದಾನ, ಅಲ್ಲಿ ಒಬ್ಬ ಸನ್ಯಾಸಿ ಬಂದಿರುವ ನಿಮಗೆ ಒಡ್ಡ ಎನ್ನುವ, ನಿಮಗೆ ಒಡ್ರವ ಅಂತ ಹೇಳಿ ಕರಿಯಾಕತ್ತಾನ. ಸಿಟ್ಟು ಬತ್ತು ನೋಡ್ರಿ ಸಿದ್ಧರಾಮನಿಗೆ. ಎಷ್ಟು ಸಿಟ್ಟು ಬಂತು ಅಂತಂದ್ರೆ ಸಿದ್ಧರಾಮನಿಗೆ ಅಂತಾರ, ನನಗೆ ಒಡ್ಡ ಅನ್ನಕತ್ತಾನವ. ಯಾರನ್ನಕತ್ತಾರ ನನಗೆ ಒಡ್ಡ ಅಂತ? ಅಲ್ಲಿ ನಿಂತಾನ ನೋಡ್ರಿ ಅವನ ರೀ. ಬಂದ್ರಿ ಇವರು ಧಾಪುಗಾಲ ಹಾಕ್ತಾ, ಮೈ ತುಂಬ ರೋಷ ಉಕ್ಕಕತ್ತಿತ್ತು. ಧಾಪುಗಾಲ ಹಾಕ್ತಾ 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 ಸಿದ್ಧರಾಮನ ಎದುರುಗಡೆ ಬಂದು 6 ಎಮ್ಮನ್ನು ಜರಿದವನು, ಧನುಜಾರಿಯೋ ಕಾಮಾರಿಯೋ ತೋರವನ ಎಡೆತಲೆ ಗುಗಿವೆ, ನಾಲಿಗೆಯ ಬೇರು ಸಹಿತ ಕೀಳು ಬಿಡುವೆ. ಎಷ್ಟು ಸಿಟ್ಟು ಬಂದಿರ್ಬೇಕು ನೋಡ್ರಿ ಸಿದ್ಧರಾಮನಿಗೆ. ಯಾರು ನನಗೆ ಒಡ್ಡರ ಸಿದ್ಧರಾಮ ಅಂತ ಅಂದವರು ಯಾರು? ಇವನ ಏನು? ಆತ ಜಂಬಾರಿಯೋ ಧನುಜಾರಿಯೋ ಕಾಮಾರಿಯೋ, ಅವ ಇಂದ್ರನೇ ಆಗಿರ್ಬೋದು, ಚಂದ್ರನೇ ಆಗಿರ್ಬೋದು, ಸ್ವತಃ ರುದ್ರನೇ ಆಗಿರ್ಬೋದು. ಯಾವ ನಾಲಿಗೆಯಿಂದ ನನಗ ಒಡ್ಡರ ಸಿದ್ಧರಾಮ ಅಂದನ, ಅವನ ನಾಲಿಗೆಯನ್ನೇ ಕೀಳು ಬಿಡ್ತೀನಿ ಅಂತಾನ ಸಿದ್ಧರಾಮ. ಎಷ್ಟು ಸಿಟ್ಟು ಬಂದಿರ್ಬೇಕು ನೋಡ್ರಿ ಸೊಲ್ಲಾಪುರದ ಸಿದ್ಧರಾಮೇಶ್ವರನಿಗೆ. ಯಾವಾಗ ನೀನೇ ಏನು ನನಗೆ ಒಡ್ಡ ಅಂತ ಕರೆದವನಂದಾಗ ಹೌದು ಅಂದರು. ಯಾರು? ಅಲ್ಲಮ ಪ್ರಭುದೇವರು. ಮತ್ತು ನನಗೆ ಒಡ್ಡ ಅಂತ ತಿಳ್ಕೊಂಡು ಯಾಕೆ ಕರೆದಿ? ಒಡ್ಡರ ಜೊತೆಗೆ ಒಡ್ಡರ ಕೆಲಸವನ್ನ ಮಾಡ್ತಾ ಅದೆಯಲ್ಲ, ಅದಕ್ಕೆ ನಾನು ನಿನಗೆ ಒಡ್ಡ ಅಂತ ಕರೆದೀನಿ. ಯಾವಾಗ ಹಿಂಗೆ ಅಂದ್ರು ಅಲ್ಲಮ ಪ್ರಭುದೇವರ ಉದ್ದೇಶ ಏನಿತ್ತು? ಸಿದ್ಧರಾಮಯ್ಯನ ಸಾಮಾನ್ಯ ಏನು? ಬಹಳ ದೊಡ್ಡ ಮಹಾತ್ಮ. ಚಿಕ್ಕ ಸಂಸಾರವ ಸಡಲಿಸಿ ಹೊಕ್ಕನಲ್ಲ ಹಿರಿಯ ಸಂಸಾರಕ್ಕೆ ಸಿದ್ಧರಾಮ, ಪೂಜಾ ವಿಖ್ಯಾತಿ ಲಾಭದಿಚ್ಛೆಯಲಿ. ಯಾಕೆ ಇಲ್ಲಿ ಒಂದು ಸಣ್ಣ ನಾಟಕ ಆಡಕತ್ತಾರ ಅಲ್ಲಮ ಪ್ರಭುದೇವರು ಅಂತಂದ್ರೆ, ಸರ್ವಶ್ರೇಷ್ಠನಾಗಿರ್ತಕ್ಕಂಥ ಸಿದ್ಧರಾಮ ಕೇವಲ ಬರೀ ಗುಡಿ ಗುಂಡಾರ ಕೆರಿಗಿರಿ ಇದೇ ಕಟ್ಟಿಸೋದ್ರೊಳಗೆ ತನ್ನ ಜೀವನವನ್ನು ಕಳಿಯಾಕತ್ತಾನಲ್ಲ. ಪೂಜೆಯನ್ನು ಮಾಡಬೇಕು, ಜನರೆಲ್ಲ ನನಗೆ ಹೌದು 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 ಅನ್ನಬೇಕು ಅಂತ ತಿಳ್ಕೊಂಡು ವಿಖ್ಯಾತಿಗೆ ಬಿದ್ದು ಬಿಟ್ಟನಲ್ಲ ನಮ್ಮ ಸಿದ್ಧರಾಮ. ಇವನಿಗೆ ನಿಜವಾಗಿರ್ತಕ್ಕಂಥ ಇನ್ನೊಂದು ದಾರಿ ಅದ, ಆ ಹಾದಿ ತೋರಿಸ್ಬೇಕು ಅಂತ ತಿಳ್ಕೊಂಡು ಇಲ್ಲಿ ಒಂದು ಸಣ್ಣ ನಾಟಕ ಆಡಕತ್ತಾರ. ಅದಕ್ಕೆ ಒಡ್ಡರ ಸಿದ್ಧರಾಮ ಅಂತ ಅವನ ಮನಸ್ಸಿಗೆ ನೋವು ಆಗುವ ಹಾಗೆ ಇಲ್ಲಿ ಕರಿಯಾಕತ್ತಾರ. ಯಾಕೆ ನನಗೆ ನೀನು ಒಡ್ಡ ಅಂತ ಅಂದ ಕೂಡಲೇ, ಹೌದಪ್ಪ ಮತ್ತು ಒಡ್ರ ಜೊತೆಗೆ ಕೂಡಿ ನೀ ಒಡ್ರ ಕೆಲಸ ಮಾಡಕತ್ತಿ, ಅದಕ್ಕೆ ನಾನು ನಿನಗೆ ಒಡ್ಡರ ಸಿದ್ಧರಾಮ ಅಂಥೇಳ ಅಂದೆ. ಯಾವಾಗ ಹಿಂಗೆ ಅಂದ, ಇವನು ಬಿಡಬಾರ್ದು, ಇವನು ಕೊಂದ ಬಿಡಬೇಕು, ಇವನು ಸುಟ್ಟ ಬಿಡಬೇಕು ಅಂತ ತಿಳ್ಕೊಂಡು ಸಿಟ್ಟಿನಲ್ಲಿ ಇರ್ತಕ್ಕಂಥ ಸಿದ್ಧರಾಮ ಏನು ಮಾಡ್ದ? ಶ್ರೀಶೈಲ ಮಲ್ಲಯ್ಯ ಕೊಟ್ಟಿರ್ತಕ್ಕಂಥ 3ನೇ ಕಣ್ಣಿತ್ತಲ್ಲ, ಆ 3ನೇ ಕಣ್ಣು ತೆರೆದು ಇವನು ಸುಟ್ಟು ಬೂದಿನ ಮಾಡಬೇಕು ಅಂತ ತಿಳ್ಕೊಂಡು ಸಿದ್ಧರಾಮ 3ನೆಯ ಕಣ್ಣು ತೆರೆದ. ಆ ಕಣ್ಣಿನೊಳಗಿಂದ ಉರಿ ಬಂತು. ಏನದು ಉರಿ? ಧಗಧಗಿಸ್ತಾ ಆ ಉರಿ ಹಿಂಗೆ 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 ಹಬ್ಬಿ 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 ಎದುರುಗಡೆ ಇರ್ತಕ್ಕಂಥ ಆ ಅಲ್ಲಮ ಪ್ರಭುದೇವರನ್ನು ಸುಡ್ತೈತೇನೋ ಅಂತ ತಿಳ್ಕೊಂಡು ಜನ ಮಾತಾಡಕತ್ತಿದ್ರು. ಆದ್ರೆ ಹಂಗಾಗಲಿಲ್ಲ.
ಸಿದ್ಧರಾಮನ ಮೂರನೆಯ ಕಣ್ಣಿನಿಂದ ಬಂದಿರತಕ್ಕಂಥ ಆ ಉರಿ ಅಲ್ಲಮ ಪ್ರಭುದೇವರ ಪಾದದೊಳಗೆ ಅಡಕ ಆತು. ಉರಿ ಅಷ್ಟ ಅಲ್ಲ, ಪರಮಾತ್ಮ ಕೊಟ್ಟಿರ್ತಕ್ಕಂಥ ಮೂರನೇ ಕಣ್ಣು ಸಹಿತ ಅಲ್ಲಮ ಪ್ರಭುದೇವರ ಪಾದದೊಳಗೆ ಮಾಯವಾಗಿ ಬಿಡುತ್ತು, ಐಕ್ಯವಾಗಿ ಬಿಡುತ್ತು. ಯಾವಾಗ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಮೂರನೇ ಕಣ್ಣು ಅಲ್ಲಮ ಪ್ರಭುದೇವರ ಪಾದದೊಳಗೆ ಅಡಕಾತೋ ಸಿಟ್ಟು ಇಳಿದು ಬಿಡುತ್ತು ನೋಡ್ರಿ. ಸಿದ್ಧರಾಮನ ಸಿಟ್ಟ ಯಾಕ? ಪರಮಾತ್ಮ ಕೊಟ್ಟಿರ್ತಕ್ಕಂಥ ಮೂರನೇ ಕಣ್ಣ ಈ ವ್ಯಕ್ತಿಯ ಪಾದದೊಳಗೆ ಅಡಕ ಆಗ್ತದ ಅಂದ ಬಳಕ ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಈತನೇ ಶ್ರೀಶೈಲ ಮಲ್ಲಿಕಾರ್ಜುನ. ಯಾಕ? ಈ ಮೂರನೇ ಕಣ್ಣು ವಾಪಸ್ ತೆಗೆದುಕೊಳ್ಳುವ ಅಧಿಕಾರ ಈ ಪ್ರಪಂಚದೊಳಗೆ ಯಾರಿಗೂ ಕೂಡ ಇಲ್ಲ. ಅದು ಇರುವುದು ಕೇವಲ ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಮಾತ್ರ. ಅವನ ಸ್ವರೂಪವೇ ಈತ ಅಂತ ತಿಳ್ಕೊಂಡು ಯಾವಾಗ ಸಿದ್ಧರಾಮರು ತನ್ನೆಲ್ಲ ಸಿಟ್ಟವನ್ನು ಇಳಿತೋ ಆವಾಗ ಪ್ರಭುದೇವರ ಪಾದಕ್ಕೆ ಬಿದ್ದರಂತ. ಯಪ್ಪ, ನೀ ಯಾರು ಅನ್ನೋದು ತಿಳ್ಕೊಳ್ಳಾರ್ದೆ ನಾ ಸಿಟ್ಟಿಗೆ ಎದ್ದೆ, ಮಾತನಾಡಬಾರ್ದನ್ನ ನಿನ್ನ ಜೊತೆಗೆ ನಾನು ಮಾತನಾಡಿದೆ, ಅದಕ್ಕೆ ನಂದು ತಪ್ಪಾತು, ಕ್ಷಮಾ ಮಾಡು ಅಂತ ತಿಳ್ಕೊಂಡು ಯಾವಾಗ ಸಿದ್ಧರಾಮೇಶ್ವರರು ಅಲ್ಲಮ ಪ್ರಭುದೇವರಿಗೆ ಕೇಳ್ತಾರೆ, ಆವಾಗ ಅಲ್ಲಮ ಪ್ರಭುದೇವರು ಒಂದು ಮಾತು ಹೇಳ್ತಾರೆ. ಸಿದ್ಧರಾಮ, ಅಟ ಮಠ ಕುಟಿಲ ಕುಹಕವೆಂಬ ಬಿರುಗಾಳಿ ಹುಟ್ಟಿದಲ್ಲಿ ಜ್ಞಾನಜ್ಯೋತಿ ಕೆಟ್ಟಿತ್ತು. ಜ್ಞಾನಜ್ಯೋತಿ ಕೆಡಲೊಡನೆ ನಾ ಬಲ್ಲಿದೆನೆಂಬ ಅವರು ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ತಪ್ಪಿ ಕೆಟ್ಟರು ಕಾಣ ಗುಹೇಶ್ವರ. ಯಪ್ಪ ಸಿದ್ಧರಾಮ, ನಾನು ದೊಡ್ಡವನು ನೀನು ಸಣ್ಣವನು ಅಂತ ತೋರ್ಸಾಕ ಈ ಪ್ರಪಂಚಕ್ಕೆ ನಾ ಬಂದವಲ್ಲ. ನೀನು ಕೂಡ ನನ್ನಷ್ಟೇ ಸಮರ್ಥನು. ಆದ್ರೆ ಒಂದು ಏನು ತಪ್ಪು ಅಂತಂದ್ರೆ ಭಕ್ತನಿಗೆ ಏನೂ ಇದ್ರೂ ನಡೀತದ, ನಾ ಅನ್ನೋ ಅಹಂಕಾರ ಇರಬಾರ್ದಪ್ಪ. ಭಕ್ತನಲ್ಲಿ ನಾನು ಅನ್ನೋ ಅಹಂಕಾರ ಬಂತು ಅಂತಂದ್ರೆ ಅವ ಮಾಡಿರ್ತಕ್ಕಂಥ ಪುಣ್ಯ ಎಲ್ಲ ಸುಟ್ಟು ಬೂದಿಯಂಗ ಆಗ್ತದ. ಇಷ್ಟು ದಿನಕ ಮಾಡಿರ್ತಕ್ಕಂಥ ಪುಣ್ಯದ ದಾನ ಧರ್ಮ ಪರೋಪಕಾರ ಪುಣ್ಯ ಎಲ್ಲವೂ ಕೂಡ ಹೊಳ್ಯಾಗ ಹುಣಸೆ ಹಣ್ಣು ತೊಳೆದಂಗೆ ಆಗ್ತದ. ಯಾವಾಗ ಭಕ್ತರಿಗೆ ಶಿಷ್ಯರಿಗೆ ನಾನು ಎಂಬತಕ್ಕಂಥ ಅಹಂಕಾರ ಸ್ವಕ್ ಅನ್ನೋದು ಬಂತು ಅಂತಂದ್ರೆ ಅದಕ್ಕೆ ಸ್ವಕ್ ಬರಬಾರ್ದು, ಅಹಂಕಾರ ಬರಬಾರ್ದು. ಮರಾಠಿಯೊಳಗೊಂದು ಮಾತೈತೇನಿಲ್ರಪ್ಪ, ಏನು ಹೇಳ್ರಿ? ಗರ್ವಾಚ ಘರ್ ಖಾಲಿ. ಏನೈತೆ ಹೇಳ್ರಿ? ಗರ್ವಾಚ ಘರ್ ಖಾಲಿ. ಯಾರ ಮನ್ಯಾಗ ಸ್ವಕ್ ಇರ್ತದ, ಅಹಂಕಾರ ಇರ್ತದ, ಅವ್ರ ಮನಿನೇ ಖಾಲಿ ಆಗ್ತದಂತ. ಅಂದ್ರೆ ಮನೆಯಾಗಿರ್ತಕ್ಕಂಥ ಸಿರಿ ಸಂಪತ್ತು ಸುಖ ಸೌಕರ್ಯ ಎಲ್ಲವೂ ಒಂದು ಹಾಳಾಕೊಂತ ಹೋಗ್ತದಂತ. ಅದಕ್ಕೆ ಜೀವನದೊಳಗೆ ನಮಗೆ ಏನೇ ಬಂದರೂ ಸಹಿತ ನಾ ಅನ್ನೋ ಅಹಂಕಾರ ಎಂದಿಗೂ ಕೂಡ ಬರಬಾರ್ದು. ಅದು ಕೂಡ ಗುರುವಿನ ಎದುರು ಎಂದೂ ಕೂಡ ಸ್ವಕ್ ಮಾಡಬಾರದು. ಗುರುವಿನ ಎದುರ ಎಂದಿಗೂ ಕೂಡ ಸ್ವಕ್ ಮಾಡಬಾರ್ದು. ಯಾವ ಗುರುವಿಗೆ ಸ್ವಕ್ ಮಾಡ್ತಾನ, ಅಹಂಕಾರ ಮಾಡ್ತಾನ, ದರ್ಪ ಮಾಡ್ತಾನ, ಅವನ ಅವನತಿ ದೂರಿಲ್ಲ ಅಂತ ತಿಳ್ಕೊಬೇಕು. ಅವನ ಅವನತಿ ದೂರಿಲ್ಲ ಅಂತ ತಿಳ್ಕೊಬೇಕು. ಸಮೀಪ ಬರ್ತದ. ಅದಕ್ಕೆ ಭಗವದ್ಗೀತೆಯೊಳಗೆ ಹೇಳ್ತಾರೆ, ಯಾರಲ್ಲಿ ಅಹಂಕಾರ ಇರ್ತದ, ನಾ ಅನ್ನೋ ಸ್ವಕ್ಕು ಇರ್ತದ, ಅವರಿಗೆ ಶತ್ರುಗಳೇ ಬೇಡ. ಯಾಕೆ? ಆ ಅಹಂಕಾರವೇ ಅವರಿಗೆ ನಾಶ ಮಾಡ್ತದ ಅಂತ. ಒಬ್ಬ ಶಿಲ್ಪಿ ಒಂದು ಕತಿ ಹೇಳ ತಂಗಿ, ನಿಮಗೆ ಕತಿ ಹೇಳ್ಯಾವ. ಒಬ್ಬ ಶಿಲ್ಪಿ ಅಹಂಕಾರ ಸ್ವಕ್ ಅನ್ನೋದು ಹೆಂಗಿರ್ತದ ಅನ್ನೋದಕ್ಕೆ ಹೇಳ್ತೀನಿ ನಿಮಗೆ. ಶಿಲ್ಪಿ ಅಂದ್ರೆ ಗೊತ್ತಾಗ್ತದೆ ತಂಗಿ ನಿಮಗೆ. ಶಿಲ್ಪಿ ಅಂತಂದ್ರೆ ಈ ಮೂರ್ತಿ ಮಾಡ್ತಾನಲ್ಲ, ಮೂರ್ತಿ ಇಲ್ಲಿ ನೋಡ್ರಿ, ಅಪ್ಪವ್ರ ಮೂರ್ತಿ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಮೂರ್ತಿ ನೋಡ್ರಿ, ಬಸವಣ್ಣವ್ರ ಮೂರ್ತಿ ನೋಡ್ರಿ, ಒಳಗೆ ಒಬ್ಬ ಲಿಂಗು ಕಟ್ಟದಾನ. ಎಷ್ಟು ಚಂದ ಕಟ್ಟದಾನ ಅಂತಂದ್ರೆ ಹೋಗಿ ದರ್ಶನ ಮಾಡ್ಕೊಳ್ರಿ. ಅಪ್ಪವ್ರು ಮನೆ ಸ್ಥಾಪನೆ ಮಾಡ್ಯಾರ. ಎಷ್ಟು ಚಂದ ಮೂರ್ತಿ ಅಂತಂದ್ರೆ ಆ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು ಏನು ನಮ್ಮ ಜೊತೆಗೆ ಮಾತಾಡ್ತಾರೇನೋ ಅನ್ನುವಂಗ ಅಷ್ಟು ಚಂದ ಮೂರ್ತಿ ಕಟ್ಟದನಲ್ಲ. ಜೋರಾದ ಚಪ್ಪಾಳೆ ಇರಲಿ ಆ ಕಲಾವಿದನಿಗೆ, ಆ ಮೂರ್ತಿಕಾರನಿಗೆ. ಹಿಂಗೆ ಒಬ್ಬ ಕಲಾಕಾರ, ಮೂರ್ತಿಯನ್ನು ಮಾಡ್ತಕ್ಕಂಥ ಒಬ್ಬ ಕಲಾಕಾರ ಅಂದ್ರೆ ಗೊತ್ತಾಗ್ತದಲ್ಲ ನಿಮಗೆ. ನಮ್ಮ ಕ್ಯಾಡ್ಗಿ ಇದರಂಗ ಒಂದು ಊರ, ಆ ಊರಾಗ ಇಂಥ ಮೂರ್ತಿ ಮಾಡ್ತಕ್ಕಂಥ ಒಬ್ಬ ಪ್ರಸಿದ್ಧ ಶಿಲ್ಪಿ. ಆ ಊರಿಗೆ ಯಾರು ಬಂದರು ಅಂತಂದ್ರೆ ನಮ್ಮ ಜಂಬಗಿ ಅಜ್ಜವ್ರಂತ ಒಬ್ಬರು ದೊಡ್ಡ ಪಂಡಿತರು ಬಂದರು. ದೊಡ್ಡ ಪಂಡಿತರು ಅಂತಂದ್ರೆ ಯಾತ್ರ ಒಳಗೆ ಜ್ಯೋತಿಷ್ಯ ಅದು ಹಸ್ತ ಸಾಮುದ್ರಿಕ ಜ್ಯೋತಿಷ್ಯ ಹೇಳ್ತಾರಲ್ಲ, ನೀವೇನಂತೀರಿ ಅದಕ್ಕೆ? ಹಸ್ತ ಸಾಮುದ್ರಿಕ ಆಗಿರ್ಬೋದು, ಕುಂಡಲಿ ಆಗಿರ್ಬೋದು,
ಭವಿಷ್ಯ 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 ಹೇಳ್ತಕ್ಕಂಥ ಒಬ್ಬ ದೊಡ್ಡ ಮಹಾತ್ಮರು ಆ ಊರಿಗೆ ಬಂದರು. ಎಲ್ಲರೂ ತಮ್ಮ ಭವಿಷ್ಯ ಕೇಳಾಕತ್ತಿದ್ರು. ಆವಾಗ ಈ ಶಿಲ್ಪಿಗೂ ನನ್ನ ಭವಿಷ್ಯ ಕೇಳಬೇಕು ಅಂತ ಆಶೆ ಆತು. ಅವನು ಸಾಲಿನೊಳಗೆ ಬಂದು ಕುಂತ. ಯಾವಾಗ ಇವನು ಪಾಳೆ ಬಂತು, ಏನಪ್ಪ ನಿನ್ನ ಕೈ ತೋರ್ಸಪ್ಪ ಅಂತ ಹೇಳಂದ್ರು. ಹಿಂಗೆ ಕೈ ಮುಂದೆ ಹಿಡ್ದ. ಯಾವಾಗ ಆ ಭವಿಷ್ಯ ಹೇಳ್ತಕ್ಕಂಥ ಸ್ವಾಮಿಗಳು ಆ ಏನು ಮೂರ್ತಿಕಾರ ಇದ್ನಲ್ಲ, ಶಿಲ್ಪಿ ಇದ್ನಲ್ಲ, ಅವನು ಕೈ ನೋಡಿ ಅಬ್ಬಬ್ಬ ಅಂದ್ರವರು. ಎಂಥ ಕೈ ಏನು ಅಂತ ತಿಳ್ಕೊಂಡು ಒಂದಸವನು ಕುಲು ನಗಾಕತ್ರು. ಅವನ ಕೈಯಾಗಿ ಹಿಡಿದು ಹಸ್ತ ನೋಡಿ ಕೈ ನೋಡಿ ಕುಲು ಅಂತ ನಗಾಕತ್ರು. ಯಾಕ್ರಿಪ್ಪ ಅಂಥದ್ದೇನದ ನನ್ನ ಕೈಯೊಳಗೆ ನೋಡಿ ನಗಾಕತ್ತೀರಿ? ತಮ್ಮ, ನೀ ಅಂತಿಂಥ ವ್ಯಕ್ತಿಯಲ್ಲ, ಸಾಮಾನ್ಯ ವ್ಯಕ್ತಿಯಲ್ಲ, ನೀ ಈ ಜಗತ್ತಿನೊಳಗೆ ಶ್ರೇಷ್ಠ ವ್ಯಕ್ತಿ ಅದಿ. ಇಂಥ ಒಬ್ಬ ಶ್ರೇಷ್ಠ ಕಲಾವಿದ, ಒಬ್ಬ ಶ್ರೇಷ್ಠ ಕಲಾಕಾರ, ಮೂರ್ತಿಯನ್ನು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ನನ್ನ ಎದುರ ಅದಾನಲ್ಲ, ಇಂಥ ವ್ಯಕ್ತಿಯ ದರ್ಶನ ನನಗಾತಲ್ಲ ಅಂತ ತಿಳ್ಕೊಂಡು ಭಾಳ ಖುಷಿಯಾಗಿ ನಗಾಕತ್ತೀನಿ ಅಂತಾರೆ. ಯಾರು? ಆ ಭವಿಷ್ಯ ಹೇಳೋರು. ಹಿಂಗೆ ನೋಡ್ಕೊಂತ ಭವಿಷ್ಯ ಹೇಳ್ಕೊಂತ ಮುಖ ಸಪ್ಪಗಾತು. ಯಾರ್ದು? ಭವಿಷ್ಯ ಹೇಳೋರು ಮುಖ ಸಪ್ಪಗಾತು. ಯಾವಾಗ ಮುಖ ಸಪ್ಪಗಾತು, ಅವ್ರ ಕಣ್ಣಾಗ ನೀರು ಬರಾಕತ್ತು, ಅಳ್ಳಾಕತ್ರು. ಯಾವಾಗ ಅವ್ರು ಅಳ್ಳಾಕತ್ರು ಇವನಿಗೆ ಚಿಂತೆ ಆಯ್ತು. ಯಾಕ್ರಿಯಪ್ಪ, ಈಗ ನನ್ನ ಕೈ ಭಾಳ ಚಲೋ ಅದ, ನಾ ಭಾಳ ದೊಡ್ಡ ವ್ಯಕ್ತಿ ಅಂತ ತಿಳ್ಕೊಂಡು ಕುಲು ನಗಾಕತ್ತೀರಿ, ಮತ್ತು ಈಗ ಅಳ್ಳಾಕತ್ತೀರಲ್ಲ ಯಾಕಂತಂದ್ರೆ ತಮ್ಮ, ನಿನಗೆ ಆಯುಷ್ಯ ಭಾಳ ಕಮ್ಮಿ ಅದಾರು, ಇನ್ನು ಭಾಳ ವರ್ಷ ನಿನ್ನ ಈ ಭೂಮಿ ಮೇಲೆ ಬದುಕೋದಿಲ್ಲ, ನೀ ಆದಷ್ಟು ಬೇಗ ಸಾಯಾಮದಿ ಅಂತ ತಿಳ್ಕೊಂಡು ದುಃಖ ಆತಪ್ಪ, ಅದಕ್ಕೆ ನಾ ಅಳ್ಳಾಕತ್ತೀನಿ. ಮತ್ತು ಸಾಯ್ತಾನ ಅಂತಂದ್ರೆ ಮತ್ತೆ ಯಾರಿಗೆ ಖುಷಿ ಆಗ್ತದೆ ಹೇಳ್ರಿ? ಎದಿ ಝಲ್ ಅಂತೀವಂದು. ಹಾಗಾದ್ರೆ ನಾ ಇನ್ನೂ 8 ವರ್ಷ ಬದುಕ್ತೀನಿ ರೀ ಅಪ್ಪಾರ, ಇನ್ನೂ ಸ್ವಲ್ಪ ಚಲೋ ನೋಡಿ ಹೇಳ್ರಿ. ಅಗ್ದಿ ಪರ್ಫೆಕ್ಟ್ ಹೇಳ್ತೀನಿ ಅಂತ ತಿಳ್ಕೊಂಡು, ತಮ್ಮ ಇನ್ನೂ 1 ವರ್ಷ, 1 ತಿಂಗಳ, 1 ವಾರ, ಇಂಥ ವಾರನ, ಇಂಥ ದಿವಸ, ಇಂಥ ಟೈಮಿಗೆ, ಇಂಥ ತಾಸ, ಇಂಥ ನಿಮಿಷ, ಇಂಥ ಸೆಕೆಂಡಿಗೆ ನೀ ಸಾಯ್ತಿ ಅಂತ ತಿಳ್ಕೊಂಡು ಕರೆಕ್ಟ್ ಒಂದು ಕಾಗದ ಮೇಲೆ ಬರೆದು ಕೊಟ್ಟು ಬಿಟ್ಟರು. ಆಯಿತು ಅಂತ ತಿಳ್ಕೊಂಡು ಮನೆಗೆ ಬಂದ. ರಾತ್ರಿಯೆಲ್ಲ ವಿಚಾರ ಮಾಡ್ದ. ಇನ್ನೂ ಒಂದು ವರ್ಷ ಅದ ನನಗೆ. ಈ 1 ವರ್ಷದೊಳಗೆ ನಾನು ಸಾಯಬಾರ್ದು, ನಾನು ಸಾಯ್ಲಾರ್ದಂಗೆ ಏನಾರು ಉಪಾಯ ಮಾಡಬೇಕು. ಏನು ಹೇಳ್ಯಾರವರು? ನೋಡಪ್ಪ, ಇಂಥ ದಿವಸ ನೀ ಸಾಯ್ತಿ, ಒಂದು ವೇಳೆ ಇದು ಒಂದು ಟೈಮ್ ಮುಂದೆ ಹೋಯ್ತು ಅಂತಂದ್ರೆ ಮತ್ತೆ ನೀ 20 ವರ್ಷ ಬದುಕ್ತಿ ಅಂತ ಏನು ಹೇಳಿದ್ರಲ್ಲ, ಹೆಂಗಾರ ಮಾಡಿ ಆ ಸಮಯ ತಪ್ಪಿಸ್ಬೇಕು, ಆ ಟೈಮ್ ತಪ್ಪಿಸ್ಬೇಕು ಅಂತ ತಿಳ್ಕೊಂಡು ರಾತ್ರಿಯೆಲ್ಲ ವಿಚಾರ ಮಾಡ್ದ ಒಂದು ತೀರ್ಮಾನಕ್ಕೆ ಬಂದ. ಏನಂತ? ನಾ ಹೆಂಗೆ ಅದೀನಿ ನನ್ನಂಗ ಮೂರ್ತಿ ಮಾಡಬೇಕು, ನಾ ಹೆಂಗೆ ಅದೀನಿ ನನ್ನಂಗ ಮೂರ್ತಿ ಮಾಡಬೇಕು ಅಂತ ತಿಳ್ಕೊಂಡು 1 ಅಲ್ಲ 2 ಅಲ್ಲ 100 ಮೂರ್ತಿ ಮಾಡ್ದು ನೋಡ್ರಿ. 100 ಮೂರ್ತಿ ಮಾಡ್ದ 1 ವರ್ಷದೊಳಗೆ. ತಾ ಹೆಂಗದನ ಹಂಗೆ ಡಿಕ್ಟು, ಏನೇನು ವ್ಯತ್ಯಾಸ ಇಲ್ಲ. ಆ ಕಣ್ಣು ರೆಪ್ಪಿ ಸಹಿತ, ಏನ್ರಿ ರೆಪ್ಪಿ ಸಹಿತ ಮೂಡಿರ್ಬೇಕು, ಅಷ್ಟು ಚಂದ ಮೂರ್ತಿ ಮಾಡ್ದ. ಯಾವಾಗ ಇಷ್ಟು ಟೈಮಿಗೆ ನೀ ಸಾಯ್ತಿ ಅಂತ ತಿಳ್ಕೊಂಡು ಏನು ಅವ್ರು ಬರೆದು ಕೊಟ್ಟಿದ್ರಲ್ಲ, ಆ ಸಮಯಕ್ಕೆ ಏನು ಮಾಡ್ದ ಅಂತಂದ್ರೆ ಆ 100 ಮೂರ್ತಿ ಒಳಗೆ ಒಂದು ಕಡೆ ಬಂದು ಕೂತು ಬಿಟ್ಟಿವ. ಯಾರು? ಆ ಮೂರ್ತಿಕಾರ. ಯಮಧರ್ಮ ಅಂದ ಯಮದೂತರಿಗೆ, ಆ ಮೂರ್ತಿಕಾರನ ಆಯುಷ್ಯ ಮುಗಿದದ, ಅವನಿಗೆ ಕೊಳ್ಳಿಗೆ ಹಗ್ಗ ಹಾಕ್ಕೊಂಡು ಎಳ್ಕೊಂಡು ಬರ್ರಿ. ಆಯ್ತು ಅಂತ ತಿಳ್ಕೊಂಡು 2 ಯಮದೂತರು ಬಂದರು. ನೋಡ್ತಾರ, ಒಬ್ಬ ಮೂರ್ತಿಕಾರ ಇಲ್ಲ, 100 ಮಂದಿ ಅದಾರ. ಎಷ್ಟು ಚಂದ ಮೂರ್ತಿ ಕೆತ್ತಿದ್ದ ಅಂತಂದ್ರೆ ಖರೆ ಮೂರ್ತಿಕಾರ ಯಾರು ಅನ್ನೋದು ಸಹಿತ ಗೊತ್ತಾಗಬಾರ್ದು, ಅಷ್ಟು ಖರೆ ಅಂತ ನಾವು ತಿಳ್ಕೋಬೇಕು. ಹಂಗೆ 100 ಮೂರ್ತಿ ಕೆತ್ತಿದ್ದ. ನಿಜವಾದ ಮೂರ್ತಿಕಾರ ಯಾರು ಅನ್ನೋದು ಆ ಯಮದೂತರಿಗೆ ಗೊತ್ತಾಗಲಾರ್ದಕ್ಕೆ ಅವ್ರು ವಾಪಸ್ ಯಮಲೋಕಕ್ಕೆ ಬಂದರು. ಯಮಧರ್ಮ ಕೇಳ್ತಾನ, ಅಲ್ಲ ಆ ಮೂರ್ತಿಕಾರನ್ನು ಎಳ್ಕೊಂಡು ಬರೋದು ಬಿಟ್ಟು ಕೈಲೇನೆ ಬಂದಿರಲ್ಲ, ಯಾಕೆ? ಅವಾಗ ಆ ಯಮದೂತರಂದ್ರು, ಯಪ್ಪ ನಾವಲ್ಲ, ನೀನ ಹೋದ್ರೂ ಖಾಲಿ ಕೈಲೇ ಬರ್ತೀನಿ. ಯಾಕಂತ ಕೇಳ್ದವ. ಅಟ್ಟು ಬೆರಿಕಿನ ಅದನವ. ಯಾಕೆ ಅಂಥದ್ದೇನು ಮಾಡ್ಯಾನ? ತನ್ನಂಗ 100 ಮೂರ್ತಿ ಕೆತ್ತಿ ನಡಬರ್ಕ ಕುಂತಾನ. ನಿಜವಾದ ಮೂರ್ತಿಕಾರ ಯಾರು ಅನ್ನೋದು ನಮಗೆ ಗೊತ್ತಾಗಲಾಗ್ಯದ. ಓ ಹಿಂಗನ, ಹಂಗಾರೆ ನಾನೇ ಬರ್ತೀನಿ ನಡಿ ಅಂತ ತಿಳ್ಕೊಂಡು ಸ್ವತಃ ಯಮನ ಬಂದ. ನೋಡ್ದ, ಗಾಬರಿಯಾದ. ಅವನಿಗೂ ಸಹಿತ ನಿಜವಾದ ಮೂರ್ತಿಕಾರ ಯಾರು ಅನ್ನೋದು ಗೊತ್ತಾಗಲಿಲ್ಲ. ಅವನು ಒಂದು ಉಪಾಯ ಮಾಡ್ದ. ನಾವು ಶೇರ್ ಆದ್ರೆ ಅವ ಸವ್ವಾ ಶೇರ್ ಇರ್ತಾನೆ ತಂಗಿ, ಹೌದಲ್ಲ? ನಾವು ಶೇರ್ ಆದ್ರೆ ಅವ ಸವ್ವಾ ಶೇರ್ ಇರ್ತಾನೆ.
ಅವ ಒಂದು ಉಪಾಯ ಮಾಡಿದ ಯಮಧರ್ಮರಾಯ. ಏನಂತ ಒಂದು ಮಾತಂದು ನೋಡ್ರಿ, ಎಂಥ ಮಾತಂತಂದ್ರೆ ಹಬ್ಬ ಅಂದವ. ಪ್ರಪಂಚದೊಳಗೆ ನಾನು ಭಾಳ ಮೂರ್ತಿಕಾರಗ ನೋಡೀನಿ, ಶಿಲ್ಪಕಾರನ ನೋಡೀನಿ. ಜಗತ್ತಿನೊಳಗೆ ಇಷ್ಟು ಸುಂದರವಾಗಿ ಮೂರ್ತಿಯನ್ನು ಕೆತ್ತತಕ್ಕಂಥ ಆ ಪುಣ್ಯಾತ್ಮ ಯಾರಿರ್ಬೋದು ಅನ್ನೋದು ತಡ ನಾನ ಅಂತ ಕೈ ಎತ್ತದ ನೋಡ್ರಿ. ಇವು ಇಟ್ಟು ಚಂದ ಮೂರ್ತಿ ಮಾಡೋರು ಯಾರು ಈ ಪ್ರಪಂಚದೊಳಗೆ ಅಂತ ತಿಳ್ಕೊಂಡು ಹಿಂಗೆ ಅನ್ನೋದ ತಡ ನಾನ ಅಂತೇಳಿ ಕೈ ಎತ್ತದ. ಕೊಳ್ಳಿಗೆ ಯಮಪಾಶ ಹಾಕ್ದ, ದರ ದರ ಎಳ್ಕೊಂಡು ಹೋದ. ಯಾಕೆ ನಾ ಅನ್ನೋದು ಬತ್ತು ಅಂತಂದ್ರೆ ಯಮಪಾಶ ದೂರಿಲ್ಲ ಅಂತ ತಿಳ್ಕೊಬೇಕು ತಂಗಿ. ಅದಕ್ಕೆ ಇಲ್ಲಿ ಅಲ್ಲಮ ಪ್ರಭುದೇವರಂತಾರ, ನಾನೆಂಬ ಅಹಂಕಾರ ತಲೆದೋರಿದಲ್ಲಿ ಅಟಮಟ ಕುಟಿಲ ಕುಹಕವೆಂಬ ಬಿರುಗಾಳಿ ಬೀಸಿತ್ತು, ಬಿರುಗಾಳಿ ಬೀಸಲೊಡನೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು. ಅಹಂಕಾರ ಅನ್ನೋದು ನಿಮಗೆ ಅಟ್ಟ ಅಲ್ಲ, ನಮಗೂ ಕೂಡ ಬರಬಾರ್ದಂತಾರ ಅವರು. ಸ್ವಾಮಿಗಳಾದವರು, ಸನ್ಯಾಸಿ ಆದವರಿಗೂ ಸಹಿತ ನಾ ಅನ್ನೋ ಅಹಂಕಾರ ಬರಬಾರ್ದಂತಾರ. ನಾ ಅನ್ನೋ ಅಹಂಕಾರ ಬಂತು ಅಂತಂದ್ರೆ ನಮ್ಮೊಳಗಿರ್ತಕ್ಕಂಥ ಜ್ಞಾನ ಅದು ಕೆಟ್ಟು ಬಿಡ್ತದ, ಅರಿವು ಕೆಟ್ಟು ಬಿಡ್ತದ ಅಂತ ತಿಳ್ಕೊಂಡು ಅಂತಾರ. ಅದಕ್ಕೆ ಸಿದ್ಧರಾಮ ಅನ್ನವ ನಿಕ್ಕಿ ನನ್ನಿಯ ನುಡಿದು ಅರವಟ್ಟಿಗೆ ನಿಕ್ಕಿ ಕೆರೆಯ ಕಟ್ಟಿಸಿದರೆ ಮರಣದ ಮೇಲೆ ಸ್ವರ್ಗಬಹುದಲ್ಲದೆ ಶಿವನ ನಿಜವು ಸಾಧ್ಯವಾಗದು. ಗುಹೇಶ್ವರನ ಅರಿದ ಶರಣಂಗೆ ಆವ ಫಲವೂ ಇಲ್ಲ ಸಿದ್ಧರಾಮ. ಯಪ್ಪ ಸಿದ್ಧರಾಮ, ನೀ ಭಾಳ ದೊಡ್ಡವದಿಯಪ್ಪ, ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡಿಯಪ್ಪ. ಜನರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಕೆರೆ ಕಟ್ಸಾಕತ್ತಿ, ದಾಸೋಹ ಮಾಡಕತ್ತಿ, ಅಲ್ಲಲ್ಲಿ ಅರವಟ್ಟಿಗೆಯನ್ನು ಕಟ್ಸಾಕತ್ತಿದಿ, ಪುಣ್ಯದ ಕೆಲಸ ಮಾಡಕತ್ತಿ. ಆದ್ರೆ ಸಿದ್ಧರಾಮ, ಇದರಿಂದ ಏನು ಸಿಗ್ತದ ನಿನಗೆ? ಸ್ವರ್ಗ ಅನ್ನೋದು ಸಿಗ್ತದ. ಆ ಸ್ವರ್ಗ ಶಾಶ್ವತ ಏನು? ನೀ ಮಾಡಿರ್ತಕ್ಕಂಥ ಪುಣ್ಯದ ಗಂಟ ತೀರ್ತು ಅಂತಂದ್ರೆ ಮತ್ತು ಹುಟ್ಟು ಸಾವು ಎಂಬತಕ್ಕಂಥ ಭವಚಕ್ರಕ್ಕೆ ಬೀಳಬೇಕಾಗ್ತದೋ ಸಿದ್ಧರಾಮ. ಅದಕ್ಕೆ ಈ ಭವಚಕ್ರಕ್ಕೆ ನೀ ಬೀಳಬಾರ್ದಾಗಿತ್ತು ಅಂತಂದ್ರೆ ನೀ ಕರ್ಮಯೋಗಿ ಸಿದ್ಧರಾಮ ಅಲ್ಲ, ಶಿವಯೋಗಿ ಸಿದ್ಧರಾಮ ಆಗಬೇಕಪ್ಪ. ಶಿವಯೋಗಿ ಸಿದ್ಧರಾಮ ಆಗಬೇಕು. ಹಾಗಾದ್ರೆ ನಾ ಶಿವಯೋಗಿ ಹೆಂಗೆ ಆಗಬೇಕು ಅಂತ ತಿಳ್ಕೊಂಡು ಯಾವಾಗ ಸಿದ್ಧರಾಮೇಶ್ವರ ಕೇಳ್ತಾರೋ ಹಂಗಾದ್ರೆ ನಡಿ, ಬಸವ ಕಲ್ಯಾಣಕ್ಕೆ ನಡಿ ನನ್ನ ಜೊತೆಗೆ, ನೀ ಆವಾಗ ಶಿವಯೋಗಿ ಆಗ್ತಿ ಅಂತ ತಿಳ್ಕೊಂಡು ಯಾವಾಗ ಅಲ್ಲಮ ಪ್ರಭುದೇವರಂದರು ಬಸವ ಕಲ್ಯಾಣ ನೋಡಬೇಕು, ಬಸವಣ್ಣನ ದರ್ಶನ ಪಡ್ಕೋಬೇಕು ಅನ್ನೋದು ಭಾಳ ದಿವಸದ ಆಸೆ ಅದಾರಪ್ಪ. ಆಯಿತು, ನಿಮ್ಮ ಜೊತೆಗೆ ನಾನು ಬಸವ ಕಲ್ಯಾಣಕ್ಕೆ ಬರ್ತೀನಿ ಅಂತ ತಿಳ್ಕೊಂಡು ಸಿದ್ಧರಾಮೇಶ್ವರರು ಅಲ್ಲಮ ಪ್ರಭುದೇವರ ಜೊತೆಗೆ ಎಲ್ಲಿಗೆ ಬರಾಕತ್ತಾರ? ಬಸವಣ್ಣನ ಕಲ್ಯಾಣಕ್ಕೆ ಬರಾಕತ್ತಾರ ಎಂಬತಕ್ಕಂಥ ವಿಚಾರ ಇವತ್ತಿನ ದಿವಸ. ಹಾಗಾದ್ರೆ ನಾಳೆ ಯಾರು ಬರ್ತಾರ ಬಸವ ಕಲ್ಯಾಣಕ್ಕೆ? ಇವತ್ತು ಸಿದ್ಧರಾಮ ಅಲ್ಲಮ ಪ್ರಭುದೇವರು ಬರಾಕತ್ತಾರ. ನಾಳೆ ಯಾರು ಬರ್ತಾರ ತಂಗಿ? ಅಕ್ಕ ಮಹಾದೇವಿ ಬರ್ತಾಳೆ ನೋಡ್ರಿ. ಅಕ್ಕ ಮಹಾದೇವಿ ಅಂತಂದ್ರೆ ತಾಯಂದ್ರೆ ನಿಮಗೆ ಎಲ್ಲ ಹಬ್ಬ. ಅಕ್ಕ ಮಹಾದೇವಿ ಅಂತಂದ್ರೆ ಹಬ್ಬ. ಅದಕ್ಕೆ ನಾಳೆಗೆ ಕೇಳೋದು ಯಾರೂ ತಪ್ಪಿಸಬಾರ್ದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಸಮಯ ಆತು.